ಬರ್ದಿದ್ಯಾ ಯಾವುದಾದ್ರು? ಈ ಥರ ಇಂದು ಕನ್ನಡ ನಾಡಿನ ಜನ್ಮದಿನ, ಇದು ಕನ್ನಡ ತಾಯಿಯ ಪುಣ್ಯ ದಿನ, ಇದು ಕೋಟಿ ಕೋಟಿ ಅಭಿಮಾನಿಗಳ ಕನ್ನಡ ತಾಯಿಯ ಪುಣ್ಯ ದಿನ, ಕನ್ನಡ ತಾಯಿಯ ಜನ್ಮದಿನ, ಈ ಥರ ಎಲ್ಲ ಬರ್ದು ಆಡ್ತಾ ಇದ್ದೆ. ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಯಾವುದೇ ತೆಳ್ಳ ಗಾಡಿಲಾಗಲಿ ಹೋಟ್ಲು ಮಾಡಲಿ ಎಲ್ಲೇ ಮಾಡಿದ್ರು ಊಟ ಚೆನ್ನಾಗಿದ್ರೆ ಮಾತ್ರ ಜನ ಬರೋದು. ದುಡ್ಡು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಹೋಟ್ಲು ಮಾಡಿದೆ. ನಾಲ್ಕು ಹೋದಾಯ್ತು. ಸಿನಿಮಾ ಮಾಡಿಬಿಟ್ಟು ನಾವು ಮದುವೆ ಆಗೋಣ ಅಂದ್ಬಿಟ್ಟು ಅವ್ರು ಸಿನಿಮಾನೂ ಮಾಡಲಿಲ್ಲ, ಮದುವೆನೂ ಆಗಿಲ್ಲ. 35-40 ವರ್ಷ ಎಲ್ಲ ಕ್ರಾಸ್ ಆಗ್ಬಿಟ್ಟಿದ್ರು. ಸದ್ಯಕ್ಕೆ ಸಿನಿಮಾನ ಸೈಡ್ಗೆ ಎತ್ತಿಕ್ ಬಿಡೋಣ, ಲೈಫೇ ದೊಡ್ಡದು, ಸಿನಿಮಾ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ಟು ಪ್ರಶಾಂತ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸಿನಿಮಾ ಮತ್ತೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ, ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ತೃಪ್ತಿ ಇದೆ ನನಗೆ. ಈಗ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸ್ಕಿಲ್ಸ್ ಏನಿರಬೇಕು? ತೊಳೆಯೋದು, ಟೇಬಲ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಕುಕಿಂಗ್ವರೆಗೂ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಗೊತ್ತಿದ್ದೇನೆ ಹೋಟ್ಲು ಮಾಡೋಕ್ಕಾಗೋದು. ಈಗ ಹೋಟೆಲ್ ಬಿಸ್ನೆಸ್ಸಲ್ಲಿ 30 to 40% ಲಾಭ ಇದೆ ಅಂತ ಹೇಳ್ತಾರೆ, ನಿಜನಾ? ಅಂದ್ರೆ ಅಷ್ಟು ಉಳಿಯುತ್ತಾ? ನಾನು ಹೇಳ್ದಂಗೆ ಎಲ್ಲ ಬಿಸ್ನೆಸ್ಸಲ್ಲೂ ಲಾಭ ಇದೆ. ಲಾಭ ಯಾವುದೂ ಇಲ್ಲ. ಕೆಲವು ಬರ್ತಾರೆ, ಇದೇನು ಬಿರಿಯಾನಿನ ವೈಟ್ ರೈಸ್ ಕಲರ್ ತಿನ್ನಲ್ಲ ನಾವು. ನೋಡಿ, ಎಷ್ಟೋ ಜನ ಕನಸು ಕಟ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ. ಸ್ವಲ್ಪ ಜನ ಓದ್ಕೊಂಡು ಬರ್ತಾರೆ, ಇನ್ನು ಸ್ವಲ್ಪ ಜನ ಅರ್ಧಂಬರ್ಧ ಓದ್ಕೊಂಡು ಬರ್ತಾರೆ, ಬಂದು ಛಲದಿಂದ ಕೆಲಸ ಮಾಡ್ತಾರೆ. ಬಟ್ ಎಲ್ರಿಗೂ ಸಾಧನೆ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಜನ ಮಾತ್ರ ಏನೋ ಸಾಧನೆ ಮಾಡ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕು, ಅದರಲ್ಲೂ ಸಿನಿಮಾದಲ್ಲಿ ನಿರ್ದೇಶಕ ಆಗಬೇಕು ಅಂತ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬಂದ್ಬಿಟ್ಟು ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಅಷ್ಟಾಗಿ ಸಂಪಾದನೆ ಆಗಲ್ಲ, ಯಾಕಂದರೆ ಸರಿಯಾಗಿ ಸಂಬಳ ಸಿಗಲ್ಲ. ಆದರೂ ಸಿನಿಮಾ ಕನಸು ಬಿಡೋದು ಬೇಡ, ಬಟ್ ಅದ್ರ ಜೊತೆಗೆ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4-5 ಸರಿ ಹೋಟೆಲ್ ಬಿಸ್ನೆಸ್ ಮಾಡಿ ಕಳ್ಕೊಳ್ತಾರೆ, ಲಾಸ್ ಆಗ್ತಾರೆ. ಮನೆ ಕಡೆಯಿಂದನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗಲ್ಲ, ಅಲ್ದಾಡ್ತಾರೆ. ಬಟ್ ಛಲದಿಂದ ನಾನು ಎಲ್ಲಿ ಕಳ್ಕೊಂಡಿದ್ದೀನಲ್ಲ ಅಲ್ಲೇ ತಿರ್ಗಾ ಏನಾದರೂ ಮಾಡಬೇಕು ಅಂತೇಳಿ ತಿರ್ಗಾ ಮತ್ತೆ ಹೋಟೆಲ್ ಬಿಸ್ನೆಸ್ ಶುರು ಮಾಡ್ತಾರೆ. ಇವತ್ತು ಅವ್ರ ಹೋಟೆಲ್ಗೆ ಜನ ಬಂದು ಕಾಯ್ಕೊಂಡು ನಿಂತ್ಕೊಂಡು ಕ್ಯೂವಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ, ಅಷ್ಟು ಫೇಮಸ್ ಆಗಿದೆ. ಜಾಸ್ತಿ ಹೇಳೋದು ಬೇಡ, ಆ ವ್ಯಕ್ತಿ ಜೊತೆಗೆ ಆ ವ್ಯಕ್ತಿ ಬದುಕನ್ನು ತಿಳ್ಕೊಳ್ತಾ ಹೋಗೋಣ. ಮಹೇಶ್ ಅವರೇ, ವೆಲ್ಕಮ್ ಟು ಶಕ್ತಿ ಟಾಕ್ಸ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತು ಹೋಟೆಲ್ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ? ಪರವಾಗಿಲ್ಲ. ನಿಮ್ಮ ಮೂಲ ಯಾವುದು? ನಿಮ್ಮ ಊರು ಯಾವರು? ಹೆಂಗೆ ಬಂದ್ರಿ ಬೆಂಗಳೂರಿಗೆ? ಕುಣಿಗಲ್ಲು ತಾಲೂಕಲ್ಲಿ ಇಪ್ಪಾಡಿ ಅಂತ ಇದೆ, ಅಲ್ಲೇ ನಿಯರು. ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಸಿನಿಮಾ ಮೇಲೆ ಆಸಕ್ತಿಯಿಂದ ಕಾಲೇಜ್ ಬಿಟ್ಟು ಅರ್ಧಕ್ಕೆ ಡ್ರಾಪ್ ಮಾಡಿ ಬೆಂಗಳೂರು ಕಡೆ ಓಡ್ ಬಂದೆ. ಅಂದರೆ ಸಿನಿಮಾ ಕನಸೇನು ಚಿಕ್ಕವರಿದ್ದಾಗ ಬಂದಿದ್ದ ಅಥವಾ ಕಾಲೇಜ್ ಬಂದಲ್ಲಿ ಬಂದಿದ್ದ? ಚಿಕ್ಕವರಿಂದಾಗಿಂದ ಏನಿಲ್ಲ ಸರ್. ಕಾಲೇಜಲ್ಲಿ ಇರಬೇಕಾದ್ರೆ ಹಾಸ್ಟೆಲಲ್ಲಿದ್ದೆ ಆ ಟೈಮಲ್ಲಿ ನಾನು. ಆ ಟೈಮಲ್ಲಿ ಹಾಸ್ಟೆಲ್ ಹುಡುಗರು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ರಲ್ವಾ, ಅಲ್ಲಿರ್ಬೇಕಾದ್ರೆ ಸಿನಿಮಾಗಳಿಗೆಲ್ಲ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಇದು ಮಾಡೋದು. ಆವಾಗ ಹಂಗಾಗಿ ಸಿನಿಮಾ ಆಸಕ್ತಿ ಅಲ್ಲಿಂದ ಬಂತು. ದಿ ಮದರ್ ಅಂದ್ಬಿಟ್ಟು ಶೇಕ್ಸ್ಪಿಯರ್ ಅವ್ರದ್ದು ಒಂದು ಪಯಮ್ ಇತ್ತು, ಅದನ್ನು ಟೀಚ್ ಮಾಡಬೇಕಾದ್ರೆ ಆ ಪಯಮಲ್ಲಿ ತಾಯಿ ಮಗುನ ಕಳ್ಕೊಳ್ಳುತ್ತೆ. ತಾಯಿ ಮಗುನ ಕಳ್ಕೊಂಡಾಗ ಆ ತಾಯಿನ ಆವೇದನೆ ಆಗಲಿ ನೋವಾಗಲಿ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಲೆಕ್ಚರು ತುಂಬ ಚೆನ್ನಾಗಿ ಡೀಟೇಲ್ ಮಾಡಿದಾಗ ನನಗದು ಇಷ್ಟ ಆಗಲಿಲ್ಲ. ಆ ಪಾಯಿಂಟಲ್ಲಿ ಆ ಮಗು ಸತ್ತಿದ್ದು ಇಷ್ಟ ಆಗಲಿಲ್ಲ. ಅಂದರೆ ಪೋಯಮಲ್ಲಿರೋ ಕತೆ ನಿಮ್ಗೆ ಇಷ್ಟ ಆಗಲಿಲ್ಲ? ನನಗೆ ಆ ಮಗು ಸತ್ತಿದ್ದು ಟ್ರ್ಯಾಜಿಡಿ ನನಗೆ ಇಷ್ಟ ಆಗಲಿಲ್ಲ. ಆವಾಗ ಏನಾದರೂ ಮಾಡೋ ಮಗುನ ಬದುಕಿಸ್ಬೇಕಲ್ಲ ಅಂದ್ಬಿಟ್ಟು ಬರ್ಕೊಳ್ತಾ ಹೋದೆ. ಕೊನೆಗೆ ನಾನು ಏನೇನೋ ಟ್ವಿಸ್ಟ್ಗಳೆಲ್ಲ ತೊಗೊಂಡು ಆ ಮಗುನ ಬದುಕಿಸಿ ಖುಷಿಪಟ್ಟೆ. ಅದನ್ನು ನಮ್ಮ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಹೇಳಿದಾಗೆಲ್ಲ ಏನೋ ಚೆನ್ನಾಗಿ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ರಲ್ಲ. ಅಲ್ಲಿಂದ ಈಚೆಗೆ ಸಿನಿಮಾ ಆಸಕ್ತಿ ಬೆಳೀತಾ ಬಂತು. ಸಿನಿಮಾ ಅಂದರೆ ಪ್ರಾಣ. ಸಿನಿಮಾ ಸಿಕ್ಕಾಬಟ್ಟೆ ನೋಡ್ತಾ ಇದ್ದೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ DD1 ಗೊತ್ತಿರಬೇಕಲ್ಲ, 90s ಕಿಡ್ ಅಂದರೆ. ಸಂಡೇ ಬಂತಂದರೆ ಏನು ಕೆಲಸ ಇದ್ರೂ ಕ್ಲಾಸ್ ಟೈಮಲ್ಲೆಲ್ಲ ಏನಾದರೂ ಪಾರ್ಟಿಸಿಪೇಟ್ ಮಾಡಿ ಸಾಂಗ್ಗಳು ಹೇಳಿ ಅಂತ ಅದು ಇದು ಮಾಡ್ತಾಯಿದ್ರು. ಈ ಕನ್ನಡ ರಾಜ್ಯೋತ್ಸವ ಟೈಮು ಅದು ಇದೆಲ್ಲ ಟೈಮಲ್ಲಿ ಸಾಂಗ್ಗಳನ್ನೆಲ್ಲ ಏನಾದರೂ ಹೇಳಿದಾಗ ಬೇರೆದೇನು ಆಡೋದು, ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಅವಾಗ ಒಂದು ಈ ಥರ ಸಾಂಗ್ ಬರ್ದಿದ್ಯಾ? ಯಾವುದಾದ್ರು ತಲೆಯಲ್ಲಿ ಇದೆಯಾ? ಅಲ್ಲ, ಒಂದು ಹೇಳ್ಬೋದಾ ಅಂತ ಒಂದು. ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ನಾನೇ ಬರ್ಕೊಂಡೋಗಿ ಈ ಥರ, ಇಂದು ಕನ್ನಡ ನಾಡಿನ ಜನ್ಮದಿನ, ಇದು ಕನ್ನಡ ತಾಯಿಯ ಪುಣ್ಯ ದಿನ, ಇದು ಕೋಟಿ ಕೋಟಿ ಅಭಿಮಾನಿಗಳ ಕನ್ನಡ ತಾಯಿಯ ಪುಣ್ಯ ದಿನ, ಕನ್ನಡ ತಾಯಿಯ ಜನ್ಮದಿನ, ಈ ಥರ ಎಲ್ಲ ಬರ್ದು ಆಡ್ತಾ ಇದ್ದೆ. ಏನೋ ಒಂದು ಸಿನಿಮಾ ಸಾಂಗು ಎಲ್ಲ ನೋಡಿಕೊಂಡು ಪಯಮೆಲ್ಲ ನೋಡಿದ್ರಿಂದ ಏನೋ ಒಂದು ನಂದೇ ಅದು ಬರ್ಕೊಂಡು ಹೋಗ್ತಾ ಇದೆ. ಒಂದು ತಾಯಿ ಬಗ್ಗೆ ತಂದೆ ಬಗ್ಗೆನೂ ಒಂದೇನೋ ಒಂದು ಸಾಂಗ್ ಮಾಡ್ಕೊಂಡಿದ್ದೆ. ಲೋಕದಲ್ಲಿ ದೇವರಿಲ್ಲ, ಸೃಷ್ಟಿ ಮಾಡು ಬ್ರಹ್ಮನಿಲ್ಲ, ಹುಡುಕಲೋದರೆ ನೀ ದಡ್ಡನಲ್ಲ, ಹುಡುಕಿದವನು ನೀ ಜಾಣನಲ್ಲ, ದೇವರಿರುವನು ತಾಯಿಯಲ್ಲಿ, ಬ್ರಹ್ಮನಿರುವನು ತಂದೆಯಲ್ಲಿ, ತಾಯಿ ಕೊಡುವಳು ಪ್ರೀತಿಯನ್ನು. ಈ ಥರ ತುಂಬ ಬರಿತಾ ಇದೆ. ಅವಾಗ ನಾನು ಏನೋ ಒಂದು ಟ್ಯೂನ್ ಮಾಡಿ ಆಡ್ತಾ ಇದ್ದೆ. ಅಂದರೆ ಪೂರ್ತಿ PUC ಮುಗಿಸಿದ್ರಾ ಅಥವಾ ಅರ್ಧಕ್ಕೆ? ಸೆಕೆಂಡ್ PUC ಓದೆ ಬಿಟ್ಟು ಓಡ್ ಬಂದೆ ನಾನು. ಸಿನಿಮಾದಲ್ಲಿ ಏನಾದರೂ ಮಾಡೋಣ ಅಂತ ಬೆಂಗಳೂರಿಗೆ ಡ್ರಾಪ್ ಮಾಡಿ ಓಡ್ ಬಂದೆ ನಾನು. ಅಂದರೆ ಮನೆ ಬಿಟ್ಟು ಮನೇಲಿ ಹೇಳ್ದೆ ಬಂದಿದ್ದು? ಹೌದು. ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಮ್ಮ ಕಾಲೇಜೆಲ್ಲ ಮುಗಿದ್ರೆ ಈವ್ನಿಂಗ್ ಟೈಮಲ್ಲಿ ಸೆಕೆಂಡ್ ಶೋ ಎಲ್ಲ ಇರ್ತಾಯಿತ್ತಲ್ಲ, ನೈಟ್ ಶೋಗೆಲ್ಲ. ಆ ಟೈಮಲ್ಲಿ ಹುಡುಗರುಗಳೆಲ್ಲ ನಾವೇ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವೀಕ್ಲಿ 1-2 ಸಿನಿಮಾಗಳು ನೋಡ್ತಾಯಿದ್ದೋ. ಆ ಟೈಮಲ್ಲೆಲ್ಲ ಯಾವುದೇ ಹೊಸ ಸಿನಿಮಾ ಬಂದರೂ ಯಾವುದನ್ನು ಬಿಡ್ತಾ ಇರಲಿಲ್ಲ. ಹಂಗಾಗಿ ಸಿನಿಮಾ ಬಗ್ಗೆ ಆಸಕ್ತಿ
ಜಾಸ್ತಿ ಆಯಿತು. ಆಮೇಲೆ ಓದೋದ್ರ ಕಡೆ ಗಮನ ಕಡಿಮೆ ಆಯಿತು. ಆಟೋಮೆಟಿಕ್ ಇನ್ನೇನು ಇಲ್ಲಿ ಮಾಡೋದೇನು ಇಲ್ಲ ಅಂದ್ಬಿಟ್ಟು ಬಿಟ್ಟು ಬೆಂಗಳೂರು ಕಡೆ ಓಡ್ ಬಂದೆ. ಅಂದ್ರೆ ಮನೇಲಿ ಹೇಳಿ ಬಂದ್ರ ಅಥವಾ ಮನೇಲಿ ಹೇಳಲಿಲ್ಲ abscond ಹಾಸ್ಟ್ಲಿಗೆ ಸೇರ್ಕೊಂಡಿದ್ದೆ. ಅಲ್ಲಿ 100 ರುಪೀಸ್ ಏನೋ ಪೀಚ್ ಕಟ್ಸ್ಕೊಂಡಿದ್ರು ಅವರು, ಎಂಟ್ರಿ ಪೇಜ್ ಅಂದ್ಬಿಟ್ಟು ಹಾಸ್ಟ್ಲಲ್ಲಿ. ಅದು ಗೌರ್ಮೆಂಟ್ ಹಾಸ್ಟ್ಲ್, ಅದೇನು ಪೀಜ್ ಏನು ಇರಲಿಲ್ಲ ಅವ್ರದ್ದು. ಅದನ್ನ ರಿಟರ್ನ್ ಕೊಡ್ತಾಯಿದ್ರು ಹಾಸ್ಟ್ಲ್ ಬಿಟ್ಟಾಗ. ಬೆಂಗಳೂರು ಬರೋಕ್ಕೆ ಅಮೌಂಟ್ ಇದ್ದಾಗ ಏನು ಮಾಡಿದೆ, ಅದು ಪ್ಲಾನ್ ಮಾಡಿ ಅದು ನಾನು ಇಲ್ಲ ಹಾಸ್ಟ್ಲಿಗೆ ಬರೋದಿಲ್ಲ, ಮನೇಲೇ ಹೋಗಿರ್ತೀನಿ, ನನಗೆ ಇಲ್ಲಿ ಡಿಸ್ಟರ್ಬೆನ್ಸು ಓದೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾರ್ಡನ್ ಕಡೆಯಿಂದ ಅದು 100 ರೂಪಾಯಿ ತೊಗೊಂಡು ಬೆಂಗಳೂರಿಗೆ ಬಂದಿದ್ದೆ ಇವತ್ತು. ಆವಾಗ ನಮ್ಮ ಫ್ರೆಂಡು ಐಡಿಯಾ ಕೊಟ್ಟ, ನೆಲಮಂಗಲ ಇಳಿದ್ಬಿಟ್ಟು ಪಾಸ್ ತಗೋ, 25 ರುಪೀಸ್ ಏನೋ ಆ ಟೈಮಲ್ಲಿ ಪಾಸ್, ಇವಾಗೆಲ್ಲ ತುಂಬ ಜಾಸ್ತಿ ಇದೆ ಗೊತ್ತಿಲ್ಲ ಇವಾಗ. ಅದು ಆ ಪಾಸ್ ತೊಗೊಂಡು ಇಡೀ ಬೆಂಗಳೂರಲ್ಲೆಲ್ಲ ಸಂಜೆವರೆಗೂ ಓಡಾಡ್ತಾನೆ ಇದ್ದೆ. ಅವು ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಫ್ರೆಂಡ್ಗಳಿಗೆಲ್ಲ ಯಾರಾದರೂ ಹೋದರೆ ಮನೆಗೆ ಇಟ್ಕೊಡ್ತಾರೆ, ಮತ್ತು ನಾವು ಓದೋಕ್ಕೆ ಕಳಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೆಸರನ್ನ ಚೇಂಜ್ ಮಾಡಿಕೊಂಡು ಏನಂತ ಚೇಂಜ್ ಮಾಡ್ತಾರೆ, ಪ್ರತಾಪ್ ಅಂತ ಚೇಂಜ್ ಮಾಡಿಕೊಂಡು ಒಂದು ಬೇಕ್ರಿನಲ್ಲಿ ಹಿಂಗೆ ಏನೋ ಪಪ್ಸು ಏನೋ ತಿನ್ನೋಣ ಅಂದ್ಬಿಟ್ಟು ಆ ಟೈಮಲ್ಲೆಲ್ಲ ತಿನ್ನೋಕ್ಕೆ ಬೇಕ್ರಿಯಿಂದ ಐಟಮ್ ಅಂದರೆ ಸ್ವಲ್ಪ ಅಟ್ರಾಕ್ಟಿವ್. ಅಲ್ಲೇ ಸುಮ್ಮನೆ ಕುತ್ಕೊಂಡಿದ್ದೆ ನಾನು, ಯಾವುದೋ ನ್ಯೂಸ್ ಪೇಪರನ್ನು ಇಟ್ಟಿದ್ರು, ಸಿನಿಮಾದೆಲ್ಲ ಓದ್ಕೊಂಡು ಅಲ್ಲೇ ಒಂದು 2 ಅವರ್ ಹಂಗೆ ಕೂತಿದ್ದೆ. ಆ ಓನರು ಕಾಂತರಾಜ್ ಅಂತ ಅನಿಸುತ್ತೆ, ಈ ಸಾರಕ್ಕೆ ಸಿಗ್ನಲಲ್ಲಿ ಅದು ಬೇಕ್ರಿ ಇದ್ದಿದ್ದು. ಆಯಪ್ಪ ಯಾವ ಊರಿಂದ ಬಂದಿದ್ದು, ಏನು ಯಾಕಿಲ್ಲೇ ಕೂತಿದ್ಯಾ, ಯಾರಾದರೂ ಬರ್ತಾರಾ, ಇಲ್ಲ ಏನಿಲ್ಲ ಹಿಂಗೆ ಊರು ಬಿಟ್ಟು ಬಂದಿದ್ದೀನಿ ಅಂತ ಅಂದಮೇಲೆ, ಸರಿ ಇಲ್ಲೇ ಕೆಲಸ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೇ ಸೇರ್ಕೊಂಡ್ಬಿಟ್ಟೆ. ಎಷ್ಟನೇ ಇಶ್ಯೂ ಆಗಿರ್ಬೋದು? 2007 ಜುಲೈ 6 ಇರಬೇಕು. ಅವತ್ತು ರವಿಚಂದ್ರನ್ ಸರ್ದು ಒಂದು ಯುಗಾದಿ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಶುಕ್ರವಾರ. ಅವತ್ತು ಓಡ್ ಬಂದಿದ್ದೆ ನಾನು. ಅದು ಅವತ್ತೇ ಬರಬೇಕು ಅಂತ ಏನಿಲ್ಲ, ಆ ಟೈಮ್ಗೆ ಹಂಗಿತ್ತು ಸಿಚುವೇಶನು. ಬಂದೆ ಅವತ್ತು ನನಗೆ ನೆನಪಿದೆ ಬಂದಿದ್ದು ಜುಲೈ ಏನೋ, ಇನ್ನೂ ನನಗೆ 17 ವರ್ಷನೂ ಆಗಿರಲಿಲ್ಲ ಅನ್ಸುತ್ತೆ. ಇನ್ನೂ ಮುಖದ ಮೇಲೆ ಮೀಸೆ ಎಲ್ಲ ಏನಿಲ್ಲ, ತುಂಬ ಚಿಕ್ಕ ಹುಡುಗ. ಅಲ್ಲ, ಬೇಕರಿ ಕೆಲಸಕ್ಕೆ ಸೇರ್ಕೊಂಡ್ರಲ್ಲ, ಅಲ್ಲಿ ಸುಮಾರು ದಿನ ಕೆಲಸ ಮಾಡಿದ್ರಲ್ಲ? ಇಲ್ಲ, ಅಲ್ಲಿ ಒಂದು 21 ದಿನ ಮಾಡಿದೆ. ಆಮೇಲೆ ನಾನು ನೋಡಿಬಿಟ್ಟು ನಾನು ಓದೋದು, ನಾನು ಇಂಗ್ಲೀಷು, ಹಿಂದಿ ಎಲ್ಲ, ಕನ್ನಡ ಎಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಪೇಪರ್ಗಳೆಲ್ಲ. ಓದೋ ಹುಡುಗ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಅಂದ್ಬಿಟ್ಟು ನಂಬರ್ ಏನೋ ಮಡಿಕೊಂಡಿದ್ದೆ ನಾನು. ನಾವು ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ನನ್ನ ಕಳ್ಸ್ಕೊಟ್ಬಿಟ್ರು ಅವರು ಒಂದು 21 ದಿನಕ್ಕೆ. ಮತ್ತೆ ಅಲ್ಲಿಂದ ಓದೋಕ್ಕಾಗದೆ ಮತ್ತೆ ಕಾರಣಾಂತರಗಳಿಂದ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ವಾಪಸ್ ನಿಮ್ಮ ತಂದೆ ಬಂದು ಕರ್ಕೊಂಡೋದ್ರು ಊರಿಗೆ ಕರ್ಕೊಂಡೋದ್ರು. ಮತ್ತೆ ತಪ್ಪಿಸ್ಕೊಂಡು ಮತ್ತೆ ಬೆಂಗಳೂರಿಗೆ. ಹೋಟ್ಲುಗಳಲ್ಲಿ ಅಂದರೆ ಊಟ ತಿಂಡಿ ರೂಮ್ ಎಲ್ಲ ಕೊಡ್ತಾರೆ, ಒಂದು ಪೇಮೆಂಟು ಇಷ್ಟು ಅಂತ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹೋಟ್ಲ್ ಅಂದರೆ ನಮ್ಗೆ 2ನೇ ಮನೆ ಇದ್ದಂಗೆ. ಯಾರಾದರೂ ಬೆಂಗಳೂರಿಗೆ ಬರೋರಿಗೆ 2ನೇ ತಾಯಿ ಇದ್ದಂಗೆ ಅಂದ್ಕೊಳ್ಳಿ. ಅದು ಊಟ ಹಾಕ್ತಾರೆ, ಎಲ್ಲನೂ ನೋಡ್ಕೊತಾರೆ. ಆರಂಭದಲ್ಲೆಲ್ಲ ಹೋಟ್ಲ ಸೇರಿಕೊಂಡೆ. ಆ ಫ್ರೀ ಟೈಮಲ್ಲಿ, ರಜೆ ಇರೋ ಟೈಮಲ್ಲೆಲ್ಲ ಗಾಂಧಿನಗರ ಎಲ್ಲ ಓಡಾಡ್ತಾ ಇದ್ದೆ. ಈ ಸಿನಿಮಾಗಳು ಆಫೀಸ್ ಹತ್ರ ಎಲ್ಲ ಓಡಾಡಿದಾಗ ಅವ್ರು ನೋಡ್ಬಿಟ್ಟು, ಇಷ್ಟು ಚಿಕ್ಕ ಹುಡುಗ ಏನು ಸಿನಿಮಾ ಮಾಡ್ತೀಯ ಅಂದ್ಬಿಟ್ಟು, ಏನು ಜಾಸ್ತಿ ಏನು ಕೇರ್ ಮಾಡ್ತಾ ಇರಲಿಲ್ಲ. ಸಿನಿಮಾ ಆಫೀಸ್ ಹತ್ರ ಎಲ್ಲ ಹೋದಾಗ ಓದ್ಕೋವಾಗ ಅಂದರೆ ಏನಾಗ್ಬೋದು ಅಂತ ಬಂದಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಾನು ಸ್ವಲ್ಪ ಸಾಂಗ್ ಎಲ್ಲ ಬರಿತಾ ಇದ್ದೆ ಅಲ್ವಾ, ಅವಾಗ ಕತೆಗಳೆಲ್ಲ ಬರಿತಾ ಇದ್ದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನಾರು ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸ್ವಲ್ಪ ಸಿನಿಮಾದಲ್ಲಿ ಎಲ್ಲಿ ಯಾರು ಚಾನ್ಸ್ ಕೊಡಲಿಲ್ವ, ಸರಿ ದುಡಿಯೋಣ ಅಂದ್ಬಿಟ್ಟು ಮತ್ತೆ ಹೋಟ್ಲ್ ಕಡೆನೇ ಫೋಕಸ್ ಮಾಡಿ ಹೋಟ್ಲಲ್ಲೆಲ್ಲ ಕೆಲಸ. ಏನು ಕೆಲಸ ಮಾಡ್ತಿದ್ರು ಹೋಟ್ಲಲ್ಲಿ ಸಪ್ಲೈ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗು ತೊಳಿತಾ ಇದ್ದು ಪ್ಲೇಟು ಎಲ್ಲ ನನಗೆ ಗೊತ್ತಿರಲಿಲ್ಲ ಅಲ್ವಾ, ಆ ಟೈಮಲ್ಲಿ ಕೊಡ್ತಾ ಇದ್ರು. ವೇಟ್ರ್ ಕೆಲಸ ಇವೆಲ್ಲ ಮಾಡ್ತಾ ಇದ್ದೆ. ಅಲ್ಲ, ಈಗ ಹೋಟೆಲ್ ಕೆಲಸ ಮಾಡ್ಕೊಂಡೆ ಸಿನಿಮಾದ ಹುಡುಕ್ತಾ ಇದ್ರು ಅವಕಾಶ? ಅಲ್ಲಿ ಹುಡುಕ್ತಾ ಇದ್ದೆ. ಗ್ಯಾಪ್ ಟೈಮಲ್ಲೆಲ್ಲ ಸಿನಿಮಾದಲ್ಲೆಲ್ಲ ಹುಡುಕ್ತಾ ಇದ್ದೆ. ಚಾನ್ಸ್ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಸರಿ ಇನ್ನೂ ಸ್ವಲ್ಪ ಯಾರ ಹತ್ರ ಹೋದ್ರಿ? ತುಂಬ ಡೈರೆಕ್ಟ್ ಗಾಂಧಿನಗರದ ತುಂಬ ಆಫೀಸ್ ಇತ್ತು ಸರ್, ರಾಮು ಆಫೀಸು, ತುಂಬಾಗಳು ಆಫೀಸ್ ಇದ್ದಪ್ಪ. ಅಲ್ಲ, ಹೋಗಿ ಏನಂತ ಕೇಳೋರು, ಹೋಗಿ ಥರ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಹಿಂಗೆ ಅಂದರೆ ಅವ್ರು ನೋಡ್ಬಿಟ್ಟು ನಗ್ತಾ ಇದ್ರು. ಅವಾಗ ನಾನೇನು ಅಷ್ಟು ದಪ್ಪನೂ ಇರಲಿಲ್ಲ, ಏನಿರಲಿಲ್ಲ. 17 ವರ್ಷ ಆಗಿದ್ರು ಕೂಡ ಇನ್ನೂ 12-13 ವರ್ಷ ಥರನೇ ಕಾಣ್ತಾ ಇದೆ ನಾನು. ಚಿಕ್ಕ ಹುಡುಗ ಬಂದು ಏನು ಮಾಡ್ತೀಯ ನೀನು, ದೊಡ್ಡವ್ರು ಏನೂ ಮಾಡೋಕ್ಕೈತಲ್ಲ ಹೋಗಂತ ಅಂದ್ಬಿಟ್ಟು, ಇನ್ನೊಂದು ಸ್ವಲ್ಪ ಓದ್ಕೊಂಡು ಚೆನ್ನಾಗಿ ಬಾ ಹೋಗು, ಸಿನಿಮಾ ಯಾವಾಗ ಬೇಕಾದ್ರೂ ಮಾಡ್ಬೋದು, ಮೊದಲು ಎಜುಕೇಷನ್ ಮಾಡ್ಕೊ ಹೋಗು ಬಿಟ್ಟು ಬುದ್ಧಿ ಹೇಳಿ ಕಳಿಸ್ತಾ ಇದ್ರು. ಹೋಟ್ಲು ಮಾಡೋಣ ಅಂತ ಡಿಸೈಡ್ ಮಾಡಿದೆ ನಾನೇ ಸ್ವಂತ. ಹೆಂಗೆ ಥಾಟ್ ಬಂತು ಹೋಟೆಲ್ ಶುರು ಮಾಡಬೇಕು ಅಂತ? ಇಲ್ಲ, ನನಗೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದರಿಂದ ಕೆಲಸ ಮಾಡೋಕ್ಕೆ, ಅಲ್ಲ ಮೂಲ ಉದ್ದೇಶ ಸಿನಿಮಾ ಮಾಡಬೇಕು ಅಂತ ಬಂದಾಗ ಅಲ್ಲೇ ಅವಕಾಶ ಯಾವಾಗ ಸಿಗಲಿಲ್ವೋ, ಸರಿ ಏನಾದರೂ ಬಿಸ್ನೆಸ್ ಮಾಡೋಣ, ಹೋಟ್ಲು ಬಿಸ್ನೆಸ್ಸು ಶುರು ಮಾಡೋಣ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಹತ್ರ ಈ ಒಂದು ಲಕ್ಷ ಏನೋ ಅಮೌಂಟ್ ಇಸ್ಕೊಂಡೆ. ಮತ್ತು ನನ್ನ ಹತ್ರ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ಹೋಟ್ಲು ಶುರು ಮಾಡಿದೆ. ಲಾಸ್ ಆಯ್ತು ಅದು ನನಗೆ. ಏನು ಹೋಟ್ಲ್ ಅದು? ನಾನ್ ವೆಜ್ ಹೋಟ್ಲು. ಇಲ್ಲ, ಚೆನ್ನಾಗಿತ್ತು, ದೊಡ್ಡ ಹೋಟ್ಲೆ ಚೆನ್ನಾಗಿತ್ತು. ಯಾರೋ ಹೋಟ್ಲು ಮಾಡಿ ಲಾಸ್ ಮಾಡ್ಕೊಂಡು ಬಿಟ್ಟಿದ್ರು, ಅದನ್ನ ನಾನು ಲೀಜಿಗೆ ತೊಗೊಂಡೆ. ಭಟ್ರು ಅಂತ ಇದ್ರು ಅವರು, ಅವ್ರುಗಳೆಲ್ಲ ಮಾಡ್ಕೊಡ್ತಾಯಿದ್ರು. ಅವರು ಕೆಲಸ ಏನೋ ಬಿಟ್ಟು ಹೋದ್ಮೇಲೆ ನನಗೆ ಅಡುಗೆ ಕೆಲಸ ಗೊತ್ತಿರಲಿಲ್ಲ. ಆಮೇಲೆ ಇನ್ನೊಬ್ರು ತಂದಾಗ ಟೇಸ್ಟ್ಗಳೆಲ್ಲ ಚೇಂಜ್ ಆಯಿತು. ಅವಾಗ ಹಂಗಾಗಿ ಹೋಟ್ಲು ಲಾಸ್ ಆಯಿತು. ಮ್ಯಾನೇಜ್ಮೆಂಟು ಗೊತ್ತಿತ್ತು ಅಷ್ಟೇ, ಹುಡುಗರುಗಳ್ನ ಹೆಂಗೆ ತೊಗೊಂಡು ಬರಬೇಕು, ಒಳಗಡೆ ಕೆಲಸ ಮಾಡಿಸ್ಬೇಕು, ಪೇಮೆಂಟ್ ಕೊಡೋದು, ಇಷ್ಟು ಮಾತ್ರ ಗೊತ್ತಿತ್ತು. ಅಡುಗೆ ಕೆಲಸ ಒಂದು ರೈಸ್ ಕೂಡ ಮಾಡೋಕ್ಕೆ ಬರ್ತಾಯಿರಲ್ಲ ನನಗೆ, ಏನೂ ಗೊತ್ತಿರಲಿಲ್ಲ. ಆದರೂ ಒಂದು ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಲಾಸ್ ಆಯಿತು. ಆದರೆ ಈಗ ಭಟ್ರು ಚೇಂಜ್ ಆಗ್ತಾ ಇದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಹೌದು, ಆಟೋಮೆಟಿಕ್ ಕಸ್ಟಮರ್ ಕನ್ವರ್ಟ್ ಆಗ್ಬಿಡ್ತಾರೆ. ತುಂಬ ಫೇಮಸ್ ಇರೋ ಹೋಟ್ಲುಗಳು 20 ವರ್ಷ 30 ವರ್ಷ 40 ವರ್ಷದಿಂದ ದೊಡ್ಡ ಹೋಟ್ಲುಗಳೆಲ್ಲ ಇದೆ ಅಲ್ವಾ, ಅವ್ರುಗಳೆಲ್ಲ ಅವತ್ತು ಏನು ಟೇಸ್ಟ್ ಕೊಡ್ತಾರೆ ಇವತ್ತು ಅದನ್ನೇ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಚೇಂಜ್ ಮಾಡಿದ್ರು ಅಂದರೆ ಜನ ಹೋಗಲ್ಲ. ಅಂದರೆ ಭಟ್ರು ಅಷ್ಟು 20 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾರಾ? ಬೇರೆ ಅಸ್ಟೆಂಟ್ಗಳು ಬರ್ತಾ ಇರ್ತಾರೆ ಸರ್. ಅಸ್ಟೆಂಟ್ ಇರ್ತಾನೆ, ಆಯಪ್ಪ ಬಿಟ್ಟು ಹೋದರೆ ಆಯಪ್ಪ ಕೆಲಸ ಕಲ್ತ್ಕೊಂಡಿರ್ತಾನೆ, ಹಂಗೆ ರೀಸೈಕಲ್ ಆಗ್ತಾ ಇರುತ್ತೆ ಟೇಸ್ಟ್. ಈಗ ಜನಗಳು ನೀವು ನೋಡಿ, ಯಾವುದೋ ಒಂದು ಫೇಮಸ್ ಹೋಟ್ಲಿಗೆ, ಆ ಹೋಟ್ಲಿಗೆ ಹೋಗೋಕ್ಕೋಸ್ಕರ ಯಾರು ಹೋಗೋದಿಲ್ಲ, ಆ ಊಟಕ್ಕೋಸ್ಕರ ಹೋಗ್ತಾರೆ. ಆ ಊಟ ಯಾವಾಗ ಚೇಂಜ್ ಆಗುತ್ತೋ ಅವಾಗ ಸ್ಟಾಪ್ ಮಾಡ್ತಾರೆ.
ಓನರ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಈಗ ನೀವು ಕೊಂಡಿರ್ಬೋದು, ನಮ್ಮ ಅಪ್ಪ ನಡೆಸ್ತಾ ಇದ್ರು, ನಮ್ಮ ತಾತ ನಡೆಸ್ತಾ ಇದ್ರು, ಅವ್ರು ತಿರೋದ್ಮೇಲೆ ನಮ್ಮ ಅಪ್ಪನ ಕೈಗೆ ಬಂತು. ಇವಾಗ ನಾನು 3ನೇ ಜನ್ರೇಷನ್ ಮಗ ಮಾಡ್ತಾ ಇದ್ದೀನಿ ಅಂತ ತುಂಬ ಹೋಟೆಲ್ಗಳು ನೋಡಿರ್ತೀರ. ಜನ್ರೇಷನ್ ಚೇಂಜ್ ಆದ್ರೂ ಜನಕ್ಕೆ ಅದ್ರ ಅವಶ್ಯಕತೆ ಇಲ್ಲ, ಊಟ ಚೇಂಜ್ ಆಗಬಾರ್ದು. ಆ ಕ್ವಾಲಿಟಿ, ಆ ಟೇಸ್ಟ್ ಅನ್ನೋದು ಹಂಗೆ ಕ್ಯಾರಿ ಆದರೆ ಅದು ಇನ್ನೂ 50 ವರ್ಷ ಅಲ್ಲ 100 ವರ್ಷ ಬೇಕಾದ್ರೆ ಅದು ಮುಂದೆ ನಡ್ಕೊಂಡು ಹೋಗುತ್ತೆ. ಯಾವಾಗ ಟೇಸ್ಟ್ ಚೇಂಜ್ ಆಗುತ್ತೆ, ಹೋಟ್ಲು ಅಲ್ಲಿ ಕ್ಲೋಸ್ ಅಂತ ಅನ್ಕೊಳ್ಳಿ. ಹೋಟ್ಲು ನಡೆಸ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಬರೋ ಜನ, ನನಗೋಸ್ಕರನೂ ಬರಲ್ಲ, ನನ್ನ ಹೋಟ್ಲಿಗೋಸ್ಕರನೂ ಬರಲ್ಲ. ನಾನು ಆಟೋಮೆಟಿಕ್ ಊಟ ಯಾವಾಗ ಚೇಂಜ್ ಆಗುತ್ತೆ, ಆಟೋಮೆಟಿಕ್ ಹೋಟ್ಲು ಕ್ಲೋಸ್ ಅಂತ. ಈಗ ಫಸ್ಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಹೋಟೆಲ್ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇತ್ತು, ಮತ್ತೆ ತಿರ್ಗಿ ಲಾಸ್ ಆಗ್ಬಿಡುತ್ತೆ ಅದು ಭಟ್ರ ಸಮಸ್ಯೆಯಿಂದ. ಮತ್ತೆ ತಿರ್ಗಾ ಏನು ಮಾಡಿದ್ರಿ ಇವಾಗ? ಮತ್ತೆ ಅದೇ ಮಾಡಿದ ತಪ್ಪನೆ ಮಾಡಿದೆ. ಮತ್ತೆ ಇನ್ನೂ 4-5 ಜನ ಭಟ್ರುಗಳು ಹಂಚ್ಕೊಂಡು, ಹುಡುಗರುಗಳನ್ನೆಲ್ಲ ಹಂಚ್ಕೊಂಡು ಮತ್ತೆ ಇನ್ನೊಂದು ಹೋಟ್ಲು ಶುರು ಮಾಡಿದೆ. ಶುರು ಮಾಡಿದ್ಮೇಲೆ ನಾವು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೆ. ನನಗೆ ಲೇಬರ್ ಎಷ್ಟು ಬೇಕು ಅನ್ನೋದು ಜ್ಞಾನ ಇರಲಿಲ್ಲ ಅನಿಸುತ್ತೆ. ನನಗೊಂದು 25 ಜನ ರಿಕ್ವೈರ್ಮೆಂಟ್ ಇತ್ತು. ನಾನು ಒಂದು 5-6 ಜನ ಇಟ್ಕೊಂಡು ಓಪನ್ ಮಾಡಿದೆ. ಕಸ್ಟಮರ್ಗಳು ಸ್ಟಾರ್ಟಿಂಗಲ್ಲೇ ಏನೋ ಮಾಡೋರು ಅಂತ ಅಂದ್ಬಿಟ್ಟು ತುಂಬ ಜನ ಜಾಸ್ತಿ ಆದರು ಕಸ್ಟಮರು. ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಸರಿಯಾಗಿ ಸರ್ವಿಸ್ ಕೊಡಲಿಲ್ಲ ಅವ್ರಿಗೆ. ಒಂದೊಂದು ಕಸ್ಟಮರ್ನ ಅರ್ಧ ಗಂಟೆ 1 ಗಂಟೆ ನಿಲ್ಲಿಸೋದು, ಈ ಥರ ಕೊಡದೇ ಇರೋದು ಐಟಮ್ಗಳ್ನ, ಈ ಥರ ಎಲ್ಲ ಮಾಡಿ ಮತ್ತೆ ಹುಡುಗರನ್ನೆಲ್ಲ ರಿಕವರಿ ಮಾಡ್ಕೊಂಡು ಬರೋದಕ್ಕೆ ಆಟೋಮೆಟಿಕ್ ಕಸ್ಟಮರು ಡೌನ್ ಆಯಿತು. ಮತ್ತು ಹೋಟ್ಲ್ ಹಂಗೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಆಯಿತು. ಆಟೋಮೆಟಿಕ್ ಕಸ್ಟಮರ್ ಆರಂಭದಲ್ಲಿ ಯಾವಾಗ ಸರ್ವಿಸ್ ಕೊಡಲಿಲ್ಲ, ರಿಪೀಟ್ ಕಸ್ಟಮರ್ ಬರಲಿಲ್ಲ. ಮತ್ತು ಅದು ಲಾಸ್ ಆಯಿತು. 15-20 ಜನ ಹುಡುಗರುಗಳು ಸಂಬಳಗಳು, ಇಲ್ಲಿ ಬಿಸ್ನೆಸ್ಸೇ ಆಗ್ತಾ ಇರಲಿಲ್ಲ. ಸ್ಟಾರ್ಟಿಂಗು 30-40 ಸಾವಿರ ಬಿಸ್ನೆಸ್ ಆಗ್ತಾಯಿತ್ತು ಲಾಸ್ಟ್ ಪರ್ ಡೇಗೆ. ಆಮೇಲೆ 5,000, 2,000, 3,000 ಹಿಂಗೆ ಬಂದ್ಬಿಟ್ಟು ಕಸ್ಟಮರ್ ಒಳಗಡೆನೇ ಬರಲಿಲ್ಲ. ನಾನೇ ಅಡುಗೆ ಮಾಡೋದು ಕಲ್ತ್ರೆ ಏನು ಸಮಸ್ಯೆ ಬರಲ್ಲ ಅಂತ ಗೊತ್ತಾಯಿತು. ಅಡುಗೆ ಮಾಡೋದು ಕಲ್ತಿದ್ದೆ, ಜನಗಳಿಗೆ ಹೇಗೆ ನಾನು ಊಟ ಕೊಡಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಅದು 3ನೇದುವೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ, ಇಲ್ಲಿ ಭಟ್ರುಗಳಿದ್ರು ಸಮಸ್ಯೆ, ನಾನೇ ಕಲ್ತು ಮಾಡಿದ್ರು ಜನಗಳು ರಿಸೀವ್ ಮಾಡಲ್ಲ. ಈಗ ನನಗೆ ಅಡುಗೆ ಮಾಡೋಕ್ಕೆ ಬರ್ತದೇನೋ ಒಂದು ಕಾರಣ ಇಟ್ಕೊಂಡು ನಾನು ಅಡುಗೆ ಮಾಡಿದ್ರೆ ನನ್ನ ಊಟನ ಜನ ಒಪ್ಪಬೇಕು ಅಂತ ಏನಿಲ್ಲ. ಜನಕ್ಕೆ ಇಷ್ಟ ಆಗಲಿಲ್ಲ ಊಟ. ಆಮೇಲೆ 3 ಹೋಟ್ಲು ಕ್ಲೋಸ್ ಆಯಿತು. ಇಲ್ಲ ಅವಾಗ ನನಗೇನು ಗೊತ್ತಾಯ್ತು ಅಂದರೆ, ಅಡುಗೆ ಮಾಡೋಕ್ಕೆ ಬಂದರೆ ಹೋಟ್ಲು ಮಾಡೋಕ್ಕಾಗಲ್ಲ, ಅಡುಗೆನ ಚೆನ್ನಾಗಿ ಮಾಡೋಕ್ಕೆ ಬಂದರೆ ಮಾತ್ರ ಹೋಟ್ಲು ಮಾಡಬೇಕು. ಜನಗಳು ಹೊಟ್ಟೆ ಎಸ್ಕೊಂಡು ಯಾರು ಹೋಟ್ಲಿಗೆ ಬರಲ್ಲ. ಅದರಲ್ಲಿ ಎಷ್ಟೋ ಒಂದು 10% ಅಷ್ಟೇ. 100 ಜನ ಹೋಟ್ಲು ಊಟಕ್ಕೆ ಹೋಗ್ತಾರೆ ಅಂದರೆ 10 ಜನ ಮಾತ್ರ ಅವ್ರು ಅನಿವಾರ್ಯ ಬ್ಯಾಚುಲರ್ ಇನ್ನೊಂದೇನೋ ಊಟ ಮಾಡಲೇಬೇಕು ಅನ್ನೋ ಇದರಲ್ಲಿ ಹೋಗ್ತಾರೆ. ಅವ್ರುಗಳು ಕೂಡ ಎಲ್ಲಿ ಚೆನ್ನಾಗಿದೆ ಅಂತ ಆಪ್ಷನಲ್ಲಿ ಹುಡ್ಕಾಕಿಡ್ತಿದ್ದಾರೆ ಅಲ್ವಾ. ನಾವು ಊಟ ಚೆನ್ನಾಗಿ ಮಾಡಿದ್ರೆ ಮಾತ್ರ ಜನ ಹೋಟ್ಲಿಗೆ ಬರೋದು, ಚೆನ್ನಾಗಿ ಮಾಡಿಲ್ಲ ಅಂದರೆ ಬರಲ್ಲ. ತುಂಬ ದೊಡ್ಡ ಬಜೆಟ್ಗಳು ಹಾಕೊಂಡು ಅಡ್ವಾನ್ಸ್ಗಳು ಕೊಟ್ಕೊಂಡು ಹೀಗೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ಲಾಸ್ ಆಗಿದ್ದು. ಈ ಸಲ ಕಾರ್ಟ್ ಓಪನ್ ಮಾಡೋಣ, ಫುಡ್ ಕಾರ್ಟ್ ಥರ, ಬಾಡಿಗೆ ಕಟ್ಟಂಗಿರಲ್ಲ, ಏನಿರಲ್ಲ, ಸ್ವಲ್ಪ ಇನ್ನೂ ಚೆನ್ನಾಗಿ ಅಡುಗೆ ಮಾಡೋದು ಕಲ್ಯಾಣ ಅಂದ್ಬಿಟ್ಟು ಕಾರ್ಟ್ ಶುರು ಮಾಡಿದೆ. ಆ ಕಾರ್ಟು ಅಲ್ಲಿ ನಾಗರಬಾಯಿನಲ್ಲಿ ಓಪನ್ ಮಾಡಿದೆ ನಾನು. ಆ ಟೈಮಲ್ಲಿ ಜನಗಳು ಬರಲಿಲ್ಲ, ಒಂದು 4 ದಿನ ಬೇಜಾರಾಗೋಯ್ತು. ಊಟ ಹಂಗಿದೆ ಹಿಂಗಿದೆ ಅಂತ ಈ ಥರ ಎಲ್ಲ ಹೇಳೋಕ್ಕಿದ್ರು. ಮಸಾಲೆ ಜಾಸ್ತಿ ಆಯಿತು, ಉಪ್ಪು ಜಾಸ್ತಿ ಆಯಿತು, ಹಿಂಗೆ ಅಂತ ಬೇಜಾರಾಗೋಯ್ತು. ಅವ್ರ ಹತ್ರ ಹೇಳ್ಸ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಾನೇ ಕ್ಲೋಸ್ ಮಾಡಿಬಿಟ್ಟೆ. ಅದು ಅಡುಗೆ ಮಾಡೋಕ್ಕೆ ಬಂದರೆ ಹೋಟ್ಲು ಮಾಡೋಕ್ಕಲ್ಲ, ಯಾವುದೇ ತೆಳ್ಳ ಗಾಡಿಲಾಗಲಿ ಹೋಟ್ಲು ಮಾಡಲಿ, ಎಲ್ಲೇ ಮಾಡಿದ್ರು ಊಟ ಚೆನ್ನಾಗಿದ್ರೆ ಮಾತ್ರ ಜನ ಬರೋದು. ಹೋಟ್ಲು ಸ್ಟಾಪ್ ಮಾಡಿದೆ ಕಂಪ್ಲೀಟಾಗಿ. ಒಂದು 3 ಹೋಟ್ಲು, 1 ಕಾರ್ಟು, ಈ 4 ಜಾಗದಲ್ಲಿ ಹೋಟ್ಲನ್ನು ಮಾಡಿಲ್ಲ. ಗೊತ್ತಾಗಿದ್ದೇನೆಂದರೆ, ಜನಗಳಿಗೆ ನಾವು ಒಳ್ಳೆ ಊಟ ಕೊಡೋ ಥರ ಇದ್ದರೆ ಮಾತ್ರ ನಾವು ಹೋಟ್ಲು ಮಾಡಬೇಕು. ಇಲ್ಲಿ ನನ್ನ ಇಂಟೆನ್ಷನ್ ಇದ್ದಿದ್ದೇನೆಂದರೆ, ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಇದ್ದಿದ್ದು. 4 ಹೋಟ್ಲು ಮಾಡಿದಾಗಲೂ ಜನಗಳಿಗೆ ಇಷ್ಟ ಆಗೋ ಥರ ಊಟ ಕೊಡ್ಬೇಕನ್ನೋದು ಇರಲಿಲ್ಲ. ದುಡ್ಡು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಹೋಟ್ಲು ಮಾಡಿದೆ. 4 ಹೋಟ್ಲು ಕ್ಲೋಸ್ ಆಯಿತು. ಒಳ್ಳೆ ಕ್ವಾಲಿಟಿ ಕೊಡಬೇಕು ಜನಗೆ ಹೆಂಗೆ ಅಂತ ಅದೆಲ್ಲ ನಾನು ಮಾಡ್ಕೊಂಡಿದ್ರೆ ಅದು ಹೋಟ್ಲು ಲಾಸ್ ಆಗ್ತಾ ಇರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಹೋಟ್ಲು ಬಿಸ್ನೆಸ್ ಬೇಡ ಅಂತ ಸ್ಟಾಪ್ ಮಾಡಿದೆ. ಮತ್ತು ಅವಾಗ ಕ್ವಾಲಿಟಿ ಅಂದ್ರೆ ಏನು, ಟೇಸ್ಟ್ ಅಂದ್ರೆ ಏನು, ಯಾಕೆ ಎಲ್ಲ ಹೋಟ್ಲಲ್ಲೂ ಟೇಸ್ಟ್ ಬರೋಲ್ಲ ಅಂತ ರಿಸರ್ಚ್ ಮಾಡಿದ್ಮೇಲೆ ದೊಡ್ಡ ಹೋಟ್ಲು ಎಲ್ಲೆಲ್ಲಿ ಫೇಮಸ್ ಇರುತ್ತೆ ಹೈದ್ರಾಬಾದ್ ಕಡೆ ಹೋದೆ ನಾನು. ಅಲ್ಲಿಂದ ಏನಾದರೂ ಮಾಡಿ ಅಡುಗೆ ಕಲೀಲೇಬೇಕು ಚೆನ್ನಾಗಿ, ಜನಕ್ಕೆ ಇಷ್ಟ ಆಗಂತದ ಅಂದ್ಬಿಟ್ಟು 4 ಹೋಟ್ಲು ಲಾಸ್ ಆಗಿತ್ತು, ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಹೈದ್ರಾಬಾದು, ಕರ್ನೂಲು, ಅನಂತಪುರಮು, ಈ ನಂದ್ಯಾಲ ಅಂತ ಕೆಲವೊಂದು ಸಿಟಿಗಳಲ್ಲೆಲ್ಲ ಹೋಗ್ಬಿಟ್ಟು ಫೇಮಸ್ ಇರೋ ಹೋಟ್ಲೆಲ್ಲ ಹೋಗಿ ಸೇರ್ಕೊಳ್ತಾ ಇದೆ. ಅವ್ರು ಮಾಡೋ ರೀತಿ ವಿಧಾನ ಎಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಒಂದು ಹಂತಕ್ಕೆ ಬಂದೆ. ಅಲ್ಲಿಂದ ಸ್ವಲ್ಪ ದಿನ ಕೆಲಸಗಳು ಮಾಡೋದು, ವಾರ ಮಾಡ್ಕೊಂಡು ಕಲ್ತ್ಕೊಂಡ್ಮೇಲೆ ಬೇರೆ ಏನು ಕೆಲಸ ಮಾಡ್ತಿದ್ರಿ? ಅಲ್ಲಿ ಹೋಗಿ ಭಟ್ರು ಅಸ್ಟೆಂಟಾಗಿ ಸೇರ್ಕೊತಾ ಇದ್ದೆ. ಸುಳ್ಳು ಹೇಳ್ಬಿಟ್ಟು ನನಗೆ ಅವ್ರು ಏನೇನು ಹಾಕ್ತಾರೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಟೇಸ್ಟ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ಈಗ ನಾವು ಮೆಣಸಿನ್ಕಾಯಿ ಹಾಕ್ತೀವಿ ಅಂದ್ಬಿಟ್ಟು ಖಾರ ಮಾಡಿದ್ರು ಟೇಸ್ಟ್ ಬರೋಲ್ಲ. ಆ ಥರ ಉಪ್ಪು ಹೇಗೆ ಹಾಕ್ತೀವಿ ಪ್ರತಿಯೊಂದು ಐಟಮ್ನು ಹಾಗೆ ಯೂಸ್ ಮಾಡ್ಬೇಕು ನಾವು. ಅಲ್ಲಿಗೆ ಹಾಕೋ ಮಸಾಲೆ ಪದಾರ್ಥ ಆಗಿರ್ಬೋದು ಎಲ್ಲನೂ ಅಕ್ಕಿಯಿಂದ ನೀರಿಂದ ಎಲ್ಲನೂ ಒಂದು ಅಳತೆ ಪ್ರಮಾಣದಲ್ಲಿ ಹಾಕಿದ್ರೆ ರುಚಿ ಬರುತ್ತೆ. ಎಲ್ಲ ಅದ್ವಾಗ ಹಾಕೊಂಡಲ್ಲಿ ರುಚಿ ಬರೋದು. ಅಲ್ಲಿಗೆ ಒಂದು ಪಾಕಶಾಸ್ತ್ರ ಅಂತ ಏನಿರ್ತದೆ ಒಂದು ಲೆವೆಲ್ಗೆ ಬಂತು. ಬಿರಿಯಾನಿ ಅಂದರೆ ಹಿಂಗೆ ಮಾಡಬೇಕು, ಈ ಥರ ಇರಬೇಕು, ಜನಗಳಿಗೆ ಯಾವ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೆಲಸ ಕಲ್ತ್ಕೊಂಡೆ. ಹೋಟ್ಲು ಮಾಡೋಕ್ಕೆ ಧೈರ್ಯ ಬರಲಿಲ್ಲ. 4 ಹೋಟ್ಲು ಲಾಸ್ ಆಗಿತ್ತು. ಬೇಡ ಬಿಡು ಅಂದ್ಬಿಟ್ಟು ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನಾನು ಬಂದಿದ್ದ ದಾರಿನೇ ಬೇರೆ, ನಾನು ಹೋಗ್ತಾ ಇರೋ ರೂಟೇ ಬೇರೆ ಅಂತ ನನ್ನ ಮೇಲೆ ನನಗೆ ಯಾಕೋ ಜಿಗುಪ್ಸೆ ಬಂತು. ಇಲ್ಲ ಸಿನಿಮಾ ಮಾಡೋಣ ಅಂದ್ಬಿಟ್ಟು, ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಿಂತ ಬರ್ತೀರಾ, ಆರ್ಟಿಸ್ಟ್ ಆಗಬೇಕು ಅಂತ ತಲೆಯಲ್ಲಿರುತ್ತೆ. ಇಲ್ಲಿ ಬಂದು ಈ ಮಾನಿಟ್ರು ಅದು ಇದು ನೋಡ್ಕೊಂಡು ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಏನಾರು ಇದ್ರೆ ಹೇಳ್ತೀನಿ ಹೋಗು ಅಂತ ಇದ್ರು. ಆಮೇಲೆ ಅವಕಾಶಗಳು ಸಿಗಲಿಲ್ಲ. ಲೈಟ್ ಬಾಯ್ಗೆ ಸೇರಿಕೊಂಡೆ ನಾನು. ಜ್ಯೋತಿ ವಾಹಿನಿ ಅಂದ್ಬಿಟ್ಟು ಗಾಂಧಿನಗರದಲ್ಲಿತ್ತು. ಅಲ್ಲಿ ಸೇರಿಕೊಂಡು ಅಲ್ಲಿ ಸುಮಾರು ಸಿನಿಮಾಗಳು ಮಾಡಿದೆ ಆ ಟೈಮಲ್ಲಿ. ಅವ್ರು ಲೈಟ್ ಬಾಯರ್ ಜೊತೆ ಹೋಗ್ತಾಯಿದ್ದೆ. ಅಲ್ಲೆಲ್ಲ ಪರಿಚಯ ಮಾಡಿಕೊಂಡು ಕ್ಯಾಮ್ರಾ ಅಸ್ಟೆಂಟಾಗಿ ಸೇರಿಕೊಂಡೆ. ಅಭಯ್ ನಾಟು ಸ್ಟುಡಿಯೋದಲ್ಲಿ 24 ಕ್ಯಾರೆಟ್ ಅಂತ ಇದೆ. ಅಲ್ಲಿ ಸೇರಿಕೊಂಡು ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಪ್ರಶಾಂತ್ ಸಾರು
ಬಂದಿದ್ರು. ಮಾಮೂಲಿ KGF ಪ್ರಶಾಂತ್ ನೀಲ್ ಸಾರು. ಆ ಟೈಮಲ್ಲಿ KGF ಶುರುವಾಗಿರಲಿಲ್ಲ, ಉಗ್ರಂ ಆಗಿತ್ತು ಅವ್ರದ್ದು. ಮಾಸ್ಟರ್ ಪೀಸ್ ನಡೀತಾ ಇತ್ತು, ಯಶ್ ಅವ್ರದ್ದು ಮಾಸ್ಟರ್ ಪೀಸ್ ನಡೆಯೋ ಟೈಮಲ್ಲಿ ಅಲ್ಲಿ ಬಂದಿದ್ರು. ಆ ಟೈಮಲ್ಲಿ ಅವ್ರನ್ನ ಕೇಳಿದಾಗ ಅವ್ರು ಹಿಂಗೆ ಸಿನಿಮಾ ಕೆಲಸ ಮಾಡ್ತೀನಿ, ನಮ್ದು ಇನ್ನೂ ತುಂಬ ಡಿಲೇ ಆಗುತ್ತೆ ಸಿನಿಮಾ, ಇದಾದ್ಮೇಲೆ ಮತ್ತೆ ಇನ್ನೊಂದು ಸಿನಿಮಾ ತುಂಬ ಡಿಲೇ ಆಗುತ್ತೆ, ಇಲ್ಲೇ ಮಾಡ್ತಿದ್ದಿಲ್ಲ ಮಾಡು ಅಂತ ಅಂದರು. ಇಲ್ಲ ಸರ್ ನಾನು ಕೊಡಿ ಅಂದ್ಬಿಟ್ಟು ಅವ್ರ ಆಫೀಸ್ ಕಾಂಟ್ಯಾಕ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಮದರಂಗಿ ಸಿನಿಮಾ ಡೈರೆಕ್ಟ್ರು ಪರಿಚಯ ಆಯಿತು. ಕ್ಯಾಮ್ರಾ ಯೂನಿಟ್ಗೆ ಅಂದ್ಬಿಟ್ಟು ಅವ್ರದ್ದು ಸಿನಿಮಾ ಕೆಲಸಕ್ಕೆ ಹೋಗಿದ್ದೆ. ಅಲ್ಲೋದ್ಮೇಲೆ ಅವ್ರನ್ನ ಕೇಳಿದೆ, ಸರ್ ಈ ಥರ ನನ್ನ ಕ್ಯಾಮ್ರಾ ಅಸ್ಟೆಂಟ್ ಬಂದಿಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲ್ಲ ಅಂತ ಕೇಳಿದೆ. ಮದರಂಗಿ ಸಿನಿಮಾ ಅವ್ರದ್ದು ಹಿಟ್ಟಾಗಿತ್ತು, ಇವ್ರ ಜೊತೆ ಮಾಡಿದ್ರೆ ಏನಾದರೂ ಕೆಲಸ ಕಲಿಬೋದು ಅಂತ ನನಗೆ ಅನಿಸ್ತು. 2ನೇ ಸಿನಿಮಾ ಮಾಡ್ತಾಯಿದ್ರು ಅವರು. ಆಮೇಲೆ ಇಲ್ಲ ಕ್ಯಾಮ್ರಾದಲ್ಲಿ ಪೇಮೆಂಟ್ ಏನಿದೆ ಅಂದರು. ಅಲ್ಲಿ ಪೇಮೆಂಟ್ ಚೆನ್ನಾಗಿ ಸಿಗ್ತಾಯಿತ್ತು, ಪೇಮೆಂಟ್ ಎಲ್ಲ 1,000 ಏನೋ ಕೊಡ್ತಾಯಿದ್ರು ಡೈಲಿ ಪೇಮೆಂಟು. ತಿಂಗಳು ಒಂದು 25-30 ಸಾವಿರ ದುಡ್ಕೊತಾ ಇದ್ದೆ. ಇಲ್ಲೆಲ್ಲ ಪೇಮೆಂಟ್ ಇರಲ್ಲಪ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಕನ್ವೆನ್ಸ್ ಅಂತ ಕೊಡ್ತೀವಿ ಶೂಟಿಂಗ್ ಇದ್ದಾಗ ಒಂದು 200 ರೂಪಾಯಿ, ಸುಮ್ಮನೆ ಯಾಕೆ ಬಿಟ್ಟು ಬರ್ತಾ ಇದೆಯಾ ಅಂತಂದರು. ನನ್ನದು ಉದ್ದೇಶ ದುಡ್ಡು ದುಡಿಯೋದಲ್ಲ ಸರ್, ಸಿನಿಮಾದಲ್ಲಿ ಏನಾದ್ರು ಮಾಡಬೇಕಂತ ಬಂದಿರೋದು ಅಂತಂದಾಗ ಸರಿ ಆಯಿತು ಬಾ ಅಂದ್ಬಿಟ್ಟು ಅಲ್ಲಿ ಕ್ಯಾಮ್ರಾದು ಅವರು ನಮ್ಮ ಫೋಕಸ್ ಪಲ್ಲರಲ್ಲಿ ಅದೆಲ್ಲ ಅವರೆಲ್ಲ ಸರಿ ಅಂದ್ಬಿಟ್ಟು ಬೇರೆ ಹುಡುಗನ ತೊಗೊಂಡು ತಿಂದ್ಬಿಟ್ಟು ಅಲ್ಲಿ ಸ್ಕಿಪ್ ಮಾಡಿ ಅಲ್ಲೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರಿಕೊಂಡೆ. ಅದನ್ನು ಪ್ರಶಾಂತ್ ನೀಲ್ ಸಾರ್ ಆಫೀಸ್ದು ಅಡ್ರೆಸ್ ಕೊಡಿರೋ ಅಲ್ಲೂ ಟ್ರೈ ಮಾಡ್ತಾಯಿದ್ದೆ. ಇದು ಮುಗಿಸ್ಕೊಂಡು ಆಮೇಲೆ KGF ಶುರುವಾಯಿತು. KGF-ಅಲ್ಲೂ ಅಂದರೆ ಆ ಸಿನಿಮಾ ಕೆಲಸ ಮಾಡಿದ್ರಿ, ಮದರಂಗಿ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಕೊಂಡೆ. ಅಲ್ಲ ಕಷ್ಟ ಆಗ್ತಿರಲ್ವ ಈಗ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ದಿನಕ್ಕೆ 1 ಸಾವಿರ ದುಡಿತಾ ಇದ್ರೆ, ಈಗ ಡೈರೆಕ್ಷನಲ್ಲಿ ನಿಮಗೆ ಕಡಿಮೆ ದುಡ್ಡು ಸಿಗೋದು. ಅವಾಗ ಸಿನಿಮಾದಲ್ಲಿ ನಾನು ಫ್ರೀ ಇರ್ತೀನಿ, ಆ ಟೈಮಲ್ಲಿ ಹೋಗಿ ಫ್ಲವರ್ ಬಿಸ್ನೆಸ್ ಮಾಡ್ತಾಯಿದ್ದೆ. ರೋಡ್ ಸೈಡ್ಗಳೆಲ್ಲ ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸೇಲೆಲ್ಲ ಮಾಡ್ತಾಯಿದ್ದೆ. ಅಲ್ಲೂ ನನಗೆ ಡೈಲಿ ಅವಾಗ 5,000 10,000 ಲಾಭನೇ ಇರ್ತಾಯಿತ್ತು. ವಾರದಲ್ಲಿ 2 ದಿನ ಮಾಡಿದ್ರು ಒಂದು 20,000 ದುಡ್ಕೊಂಡ್ಬಿಡ್ತಾಯಿದ್ದೆ. ಹಂಗಾಗಿ ನನಗೇನು ಬ್ಯಾಲೆನ್ಸ್ ಆಗಲಿಲ್ಲ. ನಾನು ರೂಮ್ ಮಾಡ್ಕೊಂಡಿದ್ದ ಫ್ರೀ ಟೈಮಲ್ಲಿ ಏನು ಮಾಡ್ತಾಯಿದ್ದೆ, ಈ ಬಿರಿಯಾನಿ ಕಬಾಬ್ಗಳು ಇವೆಲ್ಲ ಮನೆಗಳಲ್ಲಿ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರ್ತಾಯಿತ್ತು. ಬೇರೆ ಹೋಟ್ಲು ತೊಗೊಂಡು ಬರೋದು, ನಮ್ಮ ಏರಿಯಾಗಳಲ್ಲಿ ಫೇಮಸ್ ಆಗಿರೋದ, ನಾನು ಮಾಡಿರೋ ಬಿರಿಯಾನಿನೂ 2 ಟ್ಯಾಲಿ ಮಾಡೋದು, ನಂದೇ ಚೆನ್ನಾಗಿದೆ ಅನ್ಸೋದು. ನನ್ನ ಚೆನ್ನಾಗಿಲ್ಲ ಅಂದಾಗ ಮತ್ತೆ ಏನಾರು ಹೊಸ್ದಾಗಿ ಈ ತುಪ್ಪ ಆ್ಯಡ್ ಮಾಡೋದು, ಇನ್ನೊಂದು ಆ್ಯಡ್ ಮಾಡೋದು, ಹಿಂಗೆ ಮಾಡಿ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಅಡುಗೆ ಮಾಡ್ತೀನಿ ಇವಾಗ ಅಂತ. ಪೂರ್ಣವಾಗಿ ಹೋಟ್ಲು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. 4 ಹೋಟ್ಲು ಲಾಸ್ ಆಗಿತ್ತು. ಸಿನಿಮಾದಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಪ್ರಶಾಂತ್ ಸರ್ ಜೊತೆ ಮಾಡ್ಬೇಕಾದ್ರೆ ಇನ್ನೊಂದು 2 ಸಿನಿಮಾ ಮಾಡ್ಕೊಂಡು ನೋಡೋಣ, ನಾನೇ ಓನಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಇದ್ದೆ. ಮತ್ತೆ ತಿರ್ಗಾ ಈಗ ಮಾಡ್ತಿರೋದು ನೀವು ಏನೋ ಕೆಲಸ ಅಂದರೆ ಹೋಟೆಲ್ ಬಿಸ್ನೆಸ್. ಅದು ಹೆಂಗಿದು? KGF ಎಲ್ಲ ಕೆಲಸ ಪಾರ್ಟ್ 1 ಎಲ್ಲ ಮುಗೀತು ಸರ್. ಸಿನಿಮಾ ಎಲ್ಲ ರಿಲೀಸ್ ಆಯಿತು. ಮತ್ತು ಅವ್ರದ್ದು ಪ್ರೀ ಪ್ರೊಡಕ್ಷನ್ ನಡೀತಾ ಇತ್ತು, ಪಾರ್ಟ್ 2 ಮಾಡಬೇಕು ಅಂತ. ಆ ಟೈಮಲ್ಲಿ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಒಂದು ಲವ್ ಪ್ರಪೋಸ್ ಬಂತು. ಈಗ ನಾನು ಮದುವೆ ಆಗಿದ್ದೀನ ಅದೇ ಹುಡುಗಿ ಕಡೆಯಿಂದ. ಫ್ರೆಂಡ್ಗಳ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದೆ, ಸರಿ ಮದುವೆ ಆಗ್ಬಿಟ್ಟು ಸಿನಿಮಾ ಮಾಡು ಅಂತ ಕೆಲವ್ರು ಹೇಳ್ತಾಯಿದ್ರು. ಕೆಲವ್ರು ಇಲ್ಲ ಮದುವೆ ಆದರೆ ನೀನು ಸಿನಿಮಾನೇ ಮಾಡೋಕ್ಕಾಗಲ್ಲ, ಸಿನಿಮಾ ಮಾಡಿದ್ಮೇಲೆ ಯಾವ ಬೇಕಾದ್ರೆ ಮದುವೆ ಆಗ್ಬೋದು ಅಂತ ಅಂದರು. ಅದಾದಮೇಲೆ ಕೆಲವ್ರಿಗೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಹುಡುಗರುಗಳು ನಮ್ಮ ಫ್ರೆಂಡ್ಗಳೆಲ್ಲ ಇದ್ದವರು ಮದುವೆನೇ ಆಗಿರಲಿಲ್ಲ. ಸಿನಿಮಾ ಮಾಡಿಬಿಟ್ಟು ನಾವು ಮದುವೆ ಆಗೋಣ ಅಂದ್ಬಿಟ್ಟು ಅವ್ರು ಸಿನಿಮಾನೂ ಮಾಡಿಲ್ಲ, ಮದುವೆನೂ ಆಗಿಲ್ಲ. 35-40 ವರ್ಷ ಎಲ್ಲ ಕ್ರಾಸ್ ಆಗ್ಬಿಟ್ಟಿದ್ರು. ಅವ್ರ ಕಡೆಯಿಂದ ಬೆಸ್ಟ್ ಸಜೆಷನ್ ಕೊಟ್ಟರು. ನಾವು ಹಂಗೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ದೊಡ್ಡ ಡೈರೆಕ್ಟರ್ ರಾಜ್ಕುಮಾರ್ ಇರಾನಿ ತೊಗೊಂಡವರೆಲ್ಲ 40+ ಆದಮೇಲೆ ಅವರು ಡೈರೆಕ್ಟರ್ ಆಗಿರೋದು. ಬಾಲಿವುಡಲ್ಲಿ ದೊಡ್ಡ ಡೈರೆಕ್ಟ್ರು ರಾಜ್ಕುಮಾರ್ ಇರಾನಿ ಅವರು, PK ಎಲ್ಲ ಮಾಡಿದಾರಲ್ಲ. ಮದುವೆ ಆಗ್ಬಿಡೋಣ ಅಂತ ಡಿಸೈಡ್ ಆಯಿತು. ನಮ್ಮ ಮನೆಗೆಲ್ಲ ಹೇಳಿ ಒಪ್ಪಿಸ್ದೆ. ಎಲ್ಲ ಆದಮೇಲೆ ಹುಡುಗಿ ನಮ್ಮ ಮನೆಯವ್ರು ಕೇಳ್ತಾರೆ ಏನು ಕೆಲಸ ಮಾಡ್ತಾಯಿದ್ದೀರಾ, ಏನು ಹೇಳೋಣ ಅಂತ ಅಂದರೆ ಹಿಂಗೆ ಪ್ರೆಸೆಂಟಲ್ಲಿ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಅಂತಂದೆ. ನಮ್ಮ ಮನೆಯಲ್ಲಿ ಅವರು ಸಿನಿಮಾದಲ್ಲೆಲ್ಲ ಮಾಡಿದ್ರೆ ಲಾಸ್ಟ್ ಟೈಮ್ ಯಾವುದೋ ಇದೇ ಥರ ಬಂದಿತ್ತು ಒಂದು ಸಂಬಂಧ, ಕೊಡಲ್ಲ ಅಂತವ್ರೆ, ಏನಾದರೂ ಬೇರೆ ಏನಾದರೂ ಮಾಡಿ ಅಂತ. ಲಿಟ್ರಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಕೊಡಲ್ಲ ಅಂತ ಹೇಳ್ಬಿಟ್ರು ಅವರು. ಏನಾದರೂ ಮಾಡಿ ಅಂತ ಬಂತು. ಆಮೇಲೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸದ್ಯಕ್ಕೆ ಇಂಥ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಅಂತ ಅಂದೆ. ಸರಿ ಏನಾದರೂ ಮಾಡ್ಕೋ, ಆಮೇಲೆ ಮದುವೆ ಆದಮೇಲೆ ಏನೋ ಬೇಕಾದ್ರೆ ಸಿನಿಮಾಗೆ ಹೋಗಿವಿ ಅಂತ ಅಂದ್ಬಿಟ್ಟು ಹುಡುಗಿ ಕಡೆಯಿಂದ ಇದು ಬಂದಮೇಲೆ ಸರಿ ಅಂದ್ಬಿಟ್ಟು ಸಿನಿಮಾ ಡ್ರಾಪ್ ಮಾಡಿಬಿಟ್ಟು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಗೊತ್ತಿತ್ತು ಯಾವುದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನು ಮಾತ್ರ ಮಾಡಿದ್ರೆ ಸಕ್ಸಸ್ ಆಯ್ತೀವಿ ಅನ್ನೋದು ಮೊದಲೇ ಗೊತ್ತಿತ್ತು. ಲಾಸ್ಟ್ ಟೈಮು ಟೇಸ್ಟ್ ಇಲ್ದಂಗೆಲ್ಲ ಕೊಟ್ಟು ಹೋಟ್ಲೆಲ್ಲ ಹಾಳು ಮಾಡ್ಕೊಂಡಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ಈವ್ನಿಂಗ್ ಟೈಮು ಈ ಕಬಾಬ್ ಓಪನ್ ಮಾಡ್ಕೊಳ್ಳೋಣ ಚಿಕ್ಕದಾಗೆ, ಒಂದು 10 kg ಹೋದ್ರೂ ಜೀವನ ಆಗುತ್ತೆ. ಅದನ್ನು ಮಾಡಿಕೊಂಡು ಹಂಗೆ ಮದುವೆ ಆಗ್ಬಿಡೋಣ, ಆಮೇಲೆ ಬೇಕಾದ್ರೆ ಅಷ್ಟೊತ್ತಿಗಿನ್ನ KGF ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಹೋಗೋಣ ಅಂತ ಪ್ಲಾನಲ್ಲಿದ್ದೆ. ಅಂದರೆ ಲಿಟ್ರಲಿ ನೀವು ಮದುವೆ ಆಗಬೇಕು, ಅದಕ್ಕೊಂದು ಮನೇಲಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬೇಕು. ಅಂದ್ರೆ ಹುಡುಗಿ ಮನೆಗೆ ಒಂದು ಇರಬೇಕು, ಮದುವೆ ಆದಮೇಲೆ ಬಿಟ್ಬಿಡೋಣ ಅನ್ನೋ ಪ್ಲಾನಲ್ಲಿದ್ದೆ ನಾನು. ಸ್ಟಾರ್ಟಿಂಗ್ ಎಲ್ಲ ಸುಮಾರಾಗಿ ಆಗ್ತಾಯಿತ್ತು, ಅಲ್ಲಿಗೆ ಏನು ನಡೀತಾ ಇರಲಿಲ್ಲ, ಒಂದು 5 kg ಹೋಗ್ತಾಯಿತ್ತು. ಅದಾದಮೇಲೆ ಕರೋನಾ ಬಂದ್ಬಿಡ್ತು. ಆ ಟೈಮಲ್ಲಿ ತುಂಬ ಕಷ್ಟ ನಷ್ಟಗಳು ನೋಡ್ಬಿಟ್ಟೆ. ಕರೋನಾ ಟೈಮಲ್ಲಿ ನಾನು ಫ್ರೆಂಡ್ಸ್ಗಳಿಗೆ, ಇವರಿಗೆ, ರಿಲೇಷನ್ಗಳಿಗೆ ಎಲ್ಲ ಪ್ರತಿಯೊಂದು ದುಡ್ಡುಗಳಿಲ್ಲ ಅಂದರೆ ತುಂಬ ಕಷ್ಟ. ಆ ಟೈಮಲ್ಲಿ ಮದುವೆನೂ ಆಗ್ಬಿಡ್ತು ಕರೋನಾ ಟೈಮಲ್ಲಿ. 3 ತಿಂಗಳು ಹೋಟ್ಲೂ ಕ್ಲೋಸ್ ಆಯಿತು ಕರೋನಾದಲ್ಲಿ. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆವಾಗ ಲೈಫಲ್ಲಿ ಚಾಲೆಂಜಿಂಗ್ ಬಂತು. ಸದ್ಯಕ್ಕೆ ಸಿನಿಮಾನ ಸೈಡ್ಗೆ ಎತ್ತಿಕ್ಬಿಡೋಣ, ಲೈಫೇ ದೊಡ್ಡದು, ಸಿನಿಮಾ ಯಾವಾಗ ಬೇಕಾದರೂ ಮಾಡ್ಬೋದು ಅಂದ್ಬಿಟ್ಟು ಒಂದು ಹುಡುಗಿ ಮದುವೆ ಆಗಿದ್ದೀನಿ. ಅದಾದಮೇಲೆ ಹೋಟ್ಲು ಕಡೆ ಫುಲ್ಲು ಫೋಕಸ್ ಮಾಡಿದೆ. ಅಂದರೆ ಕೊರೋನಾದಿಂದ ಇದೊಂದು ಬದುಕಿಗೆ ಪಾಠ ಇತ್ತು ನಿಮಗೆ. ಕರೋನಾ ಬಂದಿಲ್ಲ ಅಂದರೆ ನಾನು ಹೋಟ್ಲು ಮಾಡ್ತಾ ಇಲ್ಲ ಸರ್. ಕರೋನಾ ಬಂದಿಲ್ಲ ಅಂದರೆ ಹೋಟ್ಲನ್ನ ಮದುವೆ ಆದಮೇಲೆ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ನಾನು ಸಿನಿಮಾಗೆ ಹೋಗ್ಬಿಡ್ತಾ ಇದ್ದೆ. ಇವತ್ತು ಹೋಟ್ಲಲ್ಲಿ ನಾನು ಇರ್ತಾನೆ ಇರಲಿಲ್ಲ. ಸಿನಿಮಾದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ. ಕರೋನಾ ಎಲ್ಲ ಬಂದಮೇಲೆ ಬಿರಿಯಾನಿ ಎಲ್ಲ ಶುರು ಮಾಡಿದೆ. ಬಂಡವಾಳ ಹೆಂಗೆ ಮಾಡಿದ್ರಿ ಈ ಹೋಟೆಲ್ ಹಾಕೋಕ್ಕೆ? ನಾನು ಮದುವೆ ಆದ್ನಲ್ಲ, ಆ ಹುಡುಗಿ ಒಂದು ಚೈನ್ ಇತ್ತು ಅವ್ರದ್ದು ಕತ್ತಲ್ಲಿ. ಆ ಚೈನ್ ಏನೋ ಕೊಟ್ಟರು, ಅದನ್ನು ಮುತ್ತೂಟಲ್ಲೇನೋ ಅಡ ಇಟ್ಬಿಟ್ಟು ಮತ್ತೆ ನಮ್ಮ ಚೇತನ್ ಅಂತ ಒಬ್ಬ ಫ್ರೆಂಡ್ ಇದ್ದ, ಆಯಪ್ಪ ಹೆಜ್ಜೆಗೂ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಚೇತನ್ ಅಂದ್ಬಿಟ್ಟು.
ಹಾಗೆ ಹೋಟ್ಲು ಚಿಕ್ಕದಾಗೆ ಶುರು ಮಾಡಿದ್ದೆ, ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಗೆ ಆಗ್ತಾಯಿತ್ತು, ಯಾರು ಲೇಬರ್ಗಳು ಯಾರು ಇಟ್ಕೊಂಡಿರಲಿಲ್ಲ, ಒಂದು ಹುಡುಗನ ಇಟ್ಕೊಂಡಿದ್ದೆ. ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಬ್ರ್ಯಾಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಫೋಕಸ್ ಮಾಡಿ ಕಂಪ್ಲೀಟಾಗಿ ಬ್ರ್ಯಾಂಡ್ ಮಾಡಲೇಬೇಕು ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಊಟ ಕೊಡೋಕೆ ರೆಡಿ ಆದೆ. ಆಮೇಲೆ ಇವಾಗ ಇಲ್ಲಿ ಬಂದು ನಿಂತಿದ್ದೆ ಒಂದು ಒಳ್ಳೆ ಹೋಟ್ಲು. ಈಗ KGF ಸಿನಿಮಾಲಿ ಕೆಲಸ ಮಾಡಿದ್ರಲ್ಲ, ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ, ಅದನ್ನೇ ಮಾಡ್ಬೇಕಂತ ಇದ್ರು. ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಿನಿಮಾದೆಲ್ಲ? ಅವಾಗ ಮುಂಚೆ ಬಾಹುಬಲಿ ಬಂದಿತ್ತಲ್ಲ ಸರ್, ಪ್ಯಾನ್ ಇಂಡಿಯಾ ಅನ್ನೋದು ಬಾಹುಬಲಿ ಒಂದೇ ಬಂದಿದ್ದು. ಅದಾದಮೇಲೆ ಯಾರೂ ಪ್ರಯತ್ನ ಮಾಡಿರಲಿಲ್ಲ. ಬಟ್ ನಾವು ಮಾಡಬೇಕಾದ್ರೆ KGF ಅನ್ನೋದು ಒಂದು ದೊಡ್ಡ ಸಿನಿಮಾ ಮಾಡ್ತಾಯಿದ್ವಿ ಅಂತ ಇತ್ತು. ನಮಗೂ ಗೊತ್ತಿರಲಿಲ್ಲ ಎಲ್ಲ ಭಾಷೆಯಲ್ಲಿ ಮಾಡ್ತಾರೆ ಅಂತ. ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾ ಮಾಡ್ತಾಯಿದ್ದೀವಿ ಅನ್ನೋದು, ಆ ಸೆಟ್ಸು ಇದು ಎಲ್ಲ ನೋಡ್ತಾ ಇರೋ ಒಂದು ಅದ್ಭುತ ಎಕ್ಸ್ಪೀರಿಯನ್ಸೇ ಬೇರೆ. ಮೈಸೂರಲ್ಲಿ ಶೂಟಿಂಗ್ ಹೋಗಿದ್ದು ಅನ್ಸುತ್ತೆ, ಲಲಿತಾ ಪ್ಯಾಲೇಸಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ದೋ. ಆ ಟೈಮಲ್ಲಿ ನಮ್ಗೆ ವಿಷಯ ಬಂದಿದ್ದು ಅವಾಗ, ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ ಎಲ್ಲ, ಇದನ್ನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಏನೋ ಬೇರೆ ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅಂತ ಅಂದು ಭಾಳ ಖುಷಿ ಆಯಿತು. ಎಂಡಿಂಗ್ ಟೈಮಲ್ಲಿ ಪ್ಲಾನ್ ಮಾಡಿದ್ದವರು, ಶೂಟಿಂಗ್ ಇನ್ನೂ ಮುಗ್ದಿರಲಿಲ್ಲ, ಇನ್ನು ಕುಂಬಳಕಾಯಿ ಎಲ್ಲ ಹೊಡೆದಿರಲಿಲ್ಲ. ಮುಂಚೆನೇ ಪ್ರಶಾಂತ್ ಸರ್ ಎಡಿಟಿಂಗ್ ಎಲ್ಲ ಮಾಡ್ಕೊತಿದ್ರು. ಅವಾಗ ಹೋಗ್ಬಿಟ್ಟು ಅವರು ನೋಡ್ತಿದ್ರ ನೀವು? ಡಬ್ಬಿಂಗ್ ಹೋಗಿದ್ದೆ ನಾನು ಎಡಿಟಿಂಗ್ ಟೈಮಲ್ಲಿ, ಇಲ್ಲಿ ನಾಗರಬಾವಿನಲ್ಲಿ ಇತ್ತು, ಅವಾಗ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಅವ್ರು ನೋಡಿದಾಗ ಯಾರಿಗೂ ಬೇರೆಯವ್ರಿಗೆಲ್ಲ ತೋರಿಸಿದ್ದಾರೆ ಅವರು, ಔಟ್ಪುಟ್ ಎಲ್ಲ ನೋಡ್ಬಿಟ್ಟು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಪ್ಲಾನ್ ಮಾಡಿದ್ದು. ನಮ್ಗೆ ಅವಾಗ ಗೊತ್ತಾಗಿದ್ದು, ಸ್ಟಾರ್ಟಿಂಗ್ ಎಲ್ಲ ಏನಿರಲಿಲ್ಲ, ಕನ್ನಡದಲ್ಲೇ ದೊಡ್ಡ ಸಿನಿಮಾ ಮಾಡಬೇಕು ಅಂತಲೇ ಪ್ಲಾನ್ ಇದ್ದಿದ್ದು. ನಿಮ್ಗೆ ಅನಿಸ್ತಾ ಇತ್ತಾ ಸೆಟ್ಟಲ್ಲೆಲ್ಲ ನೋಡಿದಾಗ? ತುಂಬ ಸಿನಿಮಾ ಕೆಲಸ ಮಾಡಿದೆ ಸರ್, ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ನಾನು ಎಲ್ಲೂ ಯಾವುದು ಬೇರೆ ಸಿನಿಮಾ ಮಾಡಿಲ್ಲ. ಆ ಥರ ಒಂದು ಸೆಟ್ಸು, ಆ ಥರ ಒಂದು ಎನ್ವಿರಾನ್ಮೆಂಟು. ಆ ಪ್ರಶಾಂತ್ ಸಾರು ಸೈಲೆಂಟಾಗಿರ್ತಾರೆ ಬೇರೆ ಟೈಮಲ್ಲೆಲ್ಲ, ಕ್ಯಾಶುಯಲ್ ಆಗಿ ಕಾಮಿಡಿ ಎಲ್ಲ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಲಿ ಆಗಿರ್ತಾರೆ. ಸಿನಿಮಾ ಕೆಲಸಕ್ಕೆ ಅಂತ ಹೋದರೆ ಅವರು, ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅಂಥ ಸಿನಿಮಾ ಮತ್ತೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ತೃಪ್ತಿ ಇದೆ ನನಗೆ. ಈಗ ಕೊರೋನಾ ಮುಗೀತು, ಕೊರೋನಾದಲ್ಲಿ ನಿಮ್ಗೆ ಏನು ಅನಿಸ್ತು? ನಾನು ಪಕ್ಕ ಹೋಟ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಹೋಟೆಲ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ರಿ. ಹೋಟೆಲ್ ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟಿಂಗು ಕಬಾಬ್ ಅಂತ ಶುರು ಮಾಡಿದ್ರಿ. ಅದು ಹೆಂಗೆ ನಡೀತು ಬಿಸ್ನೆಸ್ಸು? ಅಂದರೆ ಸ್ಟಾರ್ಟಿಂಗ್ ಏನು ಬಿಸ್ನೆಸ್ ಏನು ನಡೀತಾರಲ್ಲ ಜಾಸ್ತಿ, ಒಂದು 5 kg ಹಾಕೊಂಡ್ರೆ ಜನಗಳು ಬರ್ತಾ ಇರೋರು, ಅದರಲ್ಲಿ ತುಂಬ ವೇಸ್ಟ್ ಆಗೋದು. ಅದು ಮತ್ತೆ ಅಂದರೆ ಒಂದಿಷ್ಟು ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ರಲ್ಲ, ಮಾಡಿ ಕೆಲಸ ಕಲ್ತಿದ್ದೆ. ಬಟ್ ಜನಕ್ಕೆ ನಾನು ಹೆಂಗೆ ಕೊಡ್ತೀನಿ ಅಂತ ಜನಕ್ಕೆ ಗೊತ್ತಿರ್ಲಿವಲ್ಲ ಅವಾಗ. ಅದಾದಮೇಲೆ ಜನಗಳು ರಿಪೀಟ್ ಬರ್ತಾಯಿದ್ರು. ಈಗ ಒಂದು ಸಲ ತಿಂದಮೇಲೆ ಒಂದು 4 ದಿನ 5 ದಿನ ಬಿಟ್ಕೊಂಡು, 1 ವೀಕ್ ಬಿಟ್ಕೊಂಡು, ಇಲ್ಲ 3 ದಿನ ಬಿಟ್ಕೊಂಡು, ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ಚೆನ್ನಾಗಿತ್ತು ಕಬಾಬು, ಮತ್ತು ಅದೇ ಥರ ಮಾಡಿಕೊಡು ಅಂತ ಬರ್ತಾಯಿದ್ರು. ಅವಾಗ ನಾನು ಖುಷಿ ಆಗ್ತಾಯಿತ್ತು. ಅಲ್ಲಿ ಬಂದಾಗ ಕೆಲವರು ಹೇಳ್ತಾರೆ ಖಾರ ಜಾಸ್ತಿ ಆಯಿತು ಅಂತ, ಕೆಲವು ಕಸ್ಟಮರ್ ಹೇಳಿದಾಗ ಆ ಸ್ಪಾಟಲ್ಲೇ ಚೇಂಜ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫೀಡ್ಬ್ಯಾಕ್ ಹೇಳ್ತಾ ಇದ್ರು ಕಸ್ಟಮರ್ ನೀವು? ಸ್ಪಾಟಲ್ಲಿ ಅವರೇ ಹೇಳ್ತಾಯಿದ್ರು, ಏನಾದರೂ ಹೇಳಿದಾಗ ಚಿಕನ್ನು ನಾರಿರುತ್ತೆ ಅಂತ ಅನ್ನೋರು, ರಬ್ಬರ್ ಥರ ಬರುತ್ತೆ ಅನ್ನೋದು, ದೊಡ್ಡ ಬರ್ಡೆಲ್ಲ ಹಾಕೋರು ನಾರು ಬರುತ್ತೆ ಅಂದ್ಬಿಟ್ಟು ಮತ್ತೆ ಸಣ್ಣ ಬರ್ಡ್ಗೆ ಹೋದೆ. ಇನ್ನೂ ಕ್ವಾಲಿಟಿ ಕೊಡಬೇಕಂತ ಹೋಗ್ಬಿಟ್ಟು ಟೆಂಡರ್ ಚಿಕನ್ ಯೂಸ್ ಮಾಡ್ತಾರೆ ನಾವು ಅವಾಗಿಂದನೂ. ಕೆಲವ್ರು ಬರೋರು ನಾವು ಪಾಮ್ ಆಯಿಲ್ ತಿನ್ನಲ್ಲ ಅಂತ ಅನ್ನೋರು, ಸರಿ ಅಂದ್ಬಿಟ್ಟು ಆಮೇಲೆ ಸನ್ ಪ್ಯೂರು, ಇವಾಗೇನು ಫ್ರೀಡಮ್ ಆಯಿಲೇನೋ ಆಗ್ತಾಯಿದೆ ಇವಾಗ. ಅಂದರೆ ಕ್ವಾಲಿಟಿ ಜನ ಏನು ಹೇಳ್ತಾರೆ ಹಂಗೆ, ಜನ ಹೇಳ್ದಂಗೆ ನಾನು ಚೇಂಜ್ ಆದೆ. ಅದಾದಮೇಲೆ ಬಿರಿಯಾನಿ ಶುರು ಮಾಡ್ದೆ. ಬಿರಿಯಾನಿ ಶುರು ಮಾಡಿದ್ಮೇಲೆ ಕೆಲವರು ಗ್ಯಾಸ್ಟ್ರಿಕ್ಕು ಅದು ಇದು ಅಂದ್ಬಿಟ್ಟು ತಿಂತಾ ಇರಲಿಲ್ಲ ಚಿಕನ್ ಬಿರಿಯಾನಿನ. ಬೇಡ ನಮಗೆ ಬರೀ ಕಬಾಬ್ ಕೊಡು ಅಂತಂದರು. ಹಸಿರು ಮೆಣಸಿನ್ಕಾಯಿ ನಮ್ಗೆ ಆಗಲ್ಲ ಅಂತ ಪ್ಲಾನ್ ಮಾಡಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಕಡಿಮೆ ಹಾಕ್ಕೊಂಡು, ಈ ಕಾಳು ಮೆಣಸುಗಳು, ಈ ತುಪ್ಪ ಎಲ್ಲ ರೈಸ್ ಮಾಡ್ಕೊಂಡು ಮಸಾಲೆಗಳನ್ನೆಲ್ಲ ಕ್ವಾಲಿಟಿ ಹೋದಾಗ ಅದು ವೈಟ್ ಕಲರ್ ಏನೋ ಬಂತು ಬಿರಿಯಾನಿ. ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸ್ಕಿಲ್ಸ್ ಏನಿರಬೇಕು? ಪ್ರತಿಯೊಂದು ಗೊತ್ತಿರಬೇಕು ಅವ್ರಿಗೆ. ಸ್ಟಾರ್ಟಿಂಗ್ ಕೆಲಸ ತೊಳೆಯೋದು, ಟೇಬಲ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಕುಕ್ಕಿಂಗ್ವರೆಗೂ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಗೊತ್ತಿದ್ರೇ ಹೋಟ್ಲು ಮಾಡೋಕ್ಕಾಗೋದು. ಈ ಕೆಲವ್ರುಗಳು ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಭಟ್ರುಗಳು ಇವ್ರನ್ನೆಲ್ಲ ಹುಡುಗರನ್ನೆಲ್ಲ ಲೇಬರ್ಗಳೆಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋಗ್ತಾರೆ. ಅದು ತುಂಬ ಜಾಸ್ತಿ ದಿನ ನಡೆಯಲ್ಲ. ಒಳ್ಳೆ ಅಡುಗೆ ಮಾಡೋ ಭಟ್ರುಗಳು ಇಟ್ಕೊಂಡಾಗ ಹೋಟ್ಲು ಸಕ್ಸಸ್ಫುಲ್ ಆಗುತ್ತೆ. ದುಡ್ಡಿದೆ, ಜನಗಳಿದ್ದಾರೆ, ನಮ್ಮ ಹತ್ರ ಯಾರೋ ಭಟ್ರು ಕೆಲಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಂಬ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಹೋಟ್ಲು ಕೊನೆವರೆಗೆ ನಡೆಯಲ್ಲ. ಈಗ ಅವ್ರು ಎಷ್ಟೋ ಹೋಟೆಲ್ಗಳಲ್ಲಿ ರುಚಿಗೆ ಒಂಥರ ಕೆಮಿಕಲ್ ಬಳಸ್ತಾರೆ, ಮತ್ತು ಲುಕ್ಕು, ಎಷ್ಟೋ ಜನಕ್ಕೆ ಅಟ್ರಾಕ್ಷನ್ ಬೇಕು, ಫುಡ್ಡು ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅದಕ್ಕೊಂದು ಕೆಮಿಕಲ್ ಬಳಸ್ತಾರೆ. ಮತ್ತು ವಾಸನೆ, ಅದಕ್ಕೂ ಕೆಮಿಕಲ್ ಬಳಸ್ತಾರೆ. ಅಂದರೆ ಯಾವುದೇ ಥರ ಕೆಮಿಕಲ್ ಬಳಸ್ಬೋದು ಹೋಟೆಲ್ಗಳಲ್ಲಿ? ಸ್ಟಾರ್ಟಿಂಗ್ 4 ಹೋಟ್ಲು ಲಾಸ್ ಆಯಿತು. ಭಟ್ರುಗಳ್ನ ಕುಕ್ಕಿಗಳು ಇಟ್ಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೆ ಅಂತ ಹೋಟ್ಲು ನಡೆಸ್ತಾ ಇದ್ನಲ್ಲ, ಆ ಟೈಮಲ್ಲಿ ಟೇಸ್ಟಿಗೋಸ್ಕರ ಟೇಸ್ಟಿಂಗ್ ಪೌಡ್ರುಗಳು ಹಾಕ್ತಾಯಿದ್ರು. ರುಚಿಗೆ ಟೇಸ್ಟಿಂಗ್ ಪೌಡ್ರು, ಅಜಿನೋಮೋಟೊ ಅಂತಿದ್ರು, ಡಾಲ್ಡಾಗಳು ಹಾಕ್ತಾಯಿದ್ರು ರುಚಿ ಬರಲಿ ಅಂತ ಅಂದ್ಬಿಟ್ಟು. ತುಪ್ಪ ಬಳಸ್ತಾ ಇರಲಿಲ್ಲ. ಖರ್ಚು ಕಡಿಮೆನಲ್ಲಿ ಜಾಸ್ತಿ ಲಾಭ ಬರೋ ಥರ ಪ್ಲಾನ್ ಮಾಡಿಕೊಂಡು ಮಾಡ್ತಾಯಿದ್ರು. ಅದಾದಮೇಲೆ ನೋಡೋಕೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಕಲರ್ಗಳು, ಬಿರಿಯಾನಿ ಇವೆಲ್ಲ ಸ್ಮೆಲ್ ಬರಲಿ ಅಂದ್ಬಿಟ್ಟು ಈ ಎಸೆನ್ಸ್ ಅಂತ ಬರುತ್ತೆ, ಬಿರಿಯಾನಿ ಎಸೆನ್ಸು, ಈ ಥರ ಒಂದು ಕೆಮಿಕಲ್ ಬರ್ತದೆ, ಆ ಕೆಮಿಕಲ್ ಹಾಕೊತಾಯಿದ್ರು. ಅದು ನೋಡೋಕೆ ಅಟ್ರಾಕ್ಟಿವ್ ಆಗಿ ಘಮ 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 ಈ ಥರ ಎಲ್ಲ ಸ್ಮೆಲ್ಲು, ಒಳ್ಳೆ ರುಚಿ ಎಲ್ಲ ಕೊಡ್ತಾಯಿತ್ತು. ಆ ಟೈಮಲ್ಲಿ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ಆಮೇಲೆ ಸೈಡ್ ಎಫೆಕ್ಟ್ ಆಗುತ್ತಲ್ಲ, ಹೆಲ್ತ್ದು ಇಶ್ಯೂಗಳು ಬರುತ್ತಲ್ಲ, ನಿದ್ದೆ ಬರೋ ಥರ ಆಗೋದು, ಹೊಟ್ಟೆ ಬಿರ್ಸ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ತಿಂದ್ರೂ ಕೂಡ ಜಾಸ್ತಿ ತಿಂದೆ ನಾವು ಫೀಲಿಂಗು. ಕೆಮಿಕಲ್ ಬಳಸ್ದೇ ರುಚಿ ಕೊಡ್ಬೋದಲ್ಲ. ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು. ಇವಾಗ ಇರೋದ್ರಲ್ಲಿ ಒಳ್ಳೆ ಐಟಮ್ಗಳು, ಬಿರಿಯಾನಿ ಎಲ್ಲ ಫ್ಲೇವರ್ ಬರಬೇಕು ಅಂದರೆ ಈ ಜಾಪತ್ರಿ, ಜಾಕಾಯಿ, ಈ ಕಲ್ಲುವು, ಈ ಥರ ಒಂದು ಒಳ್ಳೊಳ್ಳೆ ಮಸಾಲೆ ಪದಾರ್ಥಗಳೆಲ್ಲ ಐತೆ. ಅದನ್ನೆಲ್ಲ ಯೂಸ್ ಮಾಡಿದ್ರೆ ಸ್ಮೆಲ್ಲು ಮತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ತುಪ್ಪ, ಈ ಗೋಡಂಬಿ ಎಲ್ಲ ಯೂಸ್ ಮಾಡಿದ್ರೆ ಗ್ರೇವಿನಲ್ಲೆಲ್ಲ
ಚೆನ್ನಾಗಿರುತ್ತೆ. ಮತ್ತೆ ಇಲ್ಲ ಅಲ್ಲೇ ಹಾಕಿರ್ತಾರಲ್ಲ ಅದಕ್ಕೂ ಹಾಕಿರ್ತಾರದು ಎಲ್ಲ. ತುಂಬ ಜನ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಯಾವ ಪರ್ಪಸ್ಗೆ? ಗ್ರೇವಿಗಳು ಮಾಡೋಕ್ಕೆಲ್ಲ. ಅದ್ರ ಬದಲು ಗೋಡಂಬಿ ಇವೆಲ್ಲ ಯೂಸ್ ಮಾಡಿದ್ರೆ ರೇಟು ಜಾಸ್ತಿ ಇರುತ್ತೆ, ಬಟ್ ರುಚಿನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬಿರಿಯಾನಿ ಮಾಡ್ತೀನಿ, ನಾನು ಕಾಳು ಮೆಣಸು ಖಾರ ಬರಬೇಕು ಅಂತ ಅಂದರೆ 1 kg ಬಿರಿಯಾನಿ ಮಾಡೋಕ್ಕೆ ಒಂದು 50 ಗ್ರಾಮ್ ಮೆಣಸಿನ್ಕಾಯಿ ಹಾಕ್ತೀನಿ ಅಂದ್ಕೊಳ್ಳಿ, 1 ಸ್ಪೂನ್ ಕಾಳು ಮೆಣಸು ಹಾಕ್ತೀನಿ ಅಂದ್ಕೊಳ್ಳಿ. ಅದೇ ನಾನು ಅಷ್ಟೇ ಖಾರ ಬರೋಕ್ಕೆ ಪೌಡ್ರ್ ಹಾಕಬೇಕು ಅಂದಾಗ ಏನಾಗುತ್ತೆ, 5-6 ಸ್ಪೂನ್ ಹಾಕಬೇಕಾಗುತ್ತೆ. ಕಾಳು ಮೆಣಸು ಬದಲು ಪೌಡ್ರಿಗೆ ಹೋದಾಗ 150 ರೂಪಾಯಿ ಸಿಗುತ್ತೆ. 5-6 ಸ್ಪೂನ್ ಹಾಕ್ದಾಗ ಏನಾಗುತ್ತೆ, ಮಸಾಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಿರಿಯಾನಿಲಿ. ಆ ಮಸಾಲೆಗೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಒಂದು ಧನಿಯಾ ಪುಡಿ ಆಗಿರ್ಬೋದು, ಒಂದು ಮೆಣಸಿನ್ಕಾಯಿ ಪುಡಿ ಆಗಿರ್ಬೋದು. ಪ್ಯೂರಾಗಿ ಮೆಣಸಿನ್ಕಾಯಿ ತಂದು ಮಿಲ್ ಮಾಡಿಸೋದು, ಇಲ್ಲ ಬ್ರ್ಯಾಂಡ್ಗೆ ಹೋದಾಗ 1 ಸ್ಪೂನ್ ಹಾಕಿದ್ರೆ ಅನ್ಬ್ರ್ಯಾಂಡಲ್ಲಿ 2-3 ಸ್ಪೂನ್ ಹಾಕಬೇಕಾಗುತ್ತೆ ಖಾರ ಬರಬೇಕು ಅಂದರೆ. ಆಟೋಮೆಟಿಕ್ ಆವಾಗ ಮಸಾಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ಟೇಸ್ಟ್ ಬರಲ್ಲ. ಆ ಥರ ಆಗ್ತಾಗ ಆವಾಗ ಟೇಸ್ಟಿಂಗ್ ಪೌಡ್ರ್ ಮೊರೆ ಹೋಗೋದು, ಸ್ಮೆಲ್ ಬರಲ್ಲ. ಯಾಕಂದ್ರೆ ಒಳ್ಳೆ ಐಟಮ್ ಹಾಕಿದ್ರೆ ತಾನೆ ಅನ್ಬ್ರ್ಯಾಂಡು ಲೋಕಲ್ ಕ್ವಾಲಿಟಿ ಮಸಾಲೆಗಳು ಹಾಕ್ತಾಗ ಅವಾಗ ಎಸೆನ್ಸ್ ಹಾಕೋದು. ಈ ಥರ ಎಲ್ಲ ಮಾಡಿದಾಗ ಅದು ಊಟ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೆ ಸೂಪರಾಗಿರುತ್ತೆ. ಊಟ ಆದಮೇಲೆ ಅದ್ರ ರಿಯಾಕ್ಟು ತೋರಿಸುತ್ತೆ. ಈಗ ಎಷ್ಟೊಂದು ಹೋಟ್ಲ್ಗಳಲ್ಲಿ ಈಗ ಓನರ್ ಆಗಿರ್ತೀರ ನೀವು, ಅವ್ರು ಯಾರು ತಿನ್ನಲ್ಲ ಆ ಹೋಟ್ಲಲ್ಲಿ, ತಿಂತಾರೆ ಅವ್ರು ಸಪ್ರೇಟಾಗಿ ಮಾಡ್ಕೊಳ್ತಿರ್ತಾರೆ, ಅವ್ರ ಮನೆಯವರಾಗಿರ್ಬೋದು ಅವರು. ಹಂಗಾಗುತ್ತೆ. 2 ಕಾರಣ ಇದೆ ಸರ್. ಒಂದು ಕಾರಣ ಅವರು ಕ್ವಾಲಿಟಿ ಫುಡ್ ಕೊಡ್ತಾ ಇರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಏನೇನು ಹಾಕ್ತೀವಿ ಅಂತ, ಆಗಾಗ ತಿಂತಾರಲ್ಲ. ಇನ್ನೊಂದು ಕಾರಣ ಏನಂದರೆ ರೆಗ್ಯುಲರಾಗಿ ತಿನ್ನೋಕ್ಕಾಗೋದಿಲ್ಲ. ನಮ್ಮ ಹೋಟ್ಲಲ್ಲಿ ಇದೆ ಅಲ್ವಾ, ಮನೆಗೆ ಹೋಗೋಕ್ಕಾಗಿಲ್ಲ ಅಂದರೆ ಕಸ್ಟಮರ್ಗಳು ಜಾಸ್ತಿ ಇಲ್ಲ ಅಂತ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ನಾನು ಹೋಟ್ಲಲ್ಲಿ ತಿಂತೀನಿ, ಉಳಿದಂತೆ ಮನೆಗೆ ಹೋಗ್ತೀನಿ. ನಮ್ಮೂರು ಇಲ್ಲೇ ಕುಣಿಗಲ್ ನಿಯರ್ ಇರೋದ್ರಿಂದ ಟೈಮ್ ಸಿಕ್ಕಿದ್ರೆ ಬೆಣ್ಣೆಗಳು ಅಳಿಸ್ಕೊಂಡು ಬಂದು ಬಿರಿಯಾನಿ ಮಾಡ್ಕೊತೀನಿ. ಟೈಮ್ ಸಿಕ್ಕಿಲ್ಲ ಅಂದರೆ ನಂದಿನಿ ತುಪ್ಪ ಹಾಕ್ಕೊಂಡು ನಾವು ಮಾಡ್ಕೊತೀವಿ. ಅಂದ್ರೆ ನೀವು ಊರಿಂದ ತರ್ತೀರಾ? ಬ್ರ್ಯಾಂಡ್ ಮಾಡಬೇಕು ಅನ್ನೋ ನನಗೆ ಇರೋದ್ರಿಂದ, ಒಳ್ಳೆ ಊಟ ಕೊಡಬೇಕು ಅನ್ನೋ ಕಾನ್ಸೆಪ್ಟಿಂದ ನಾನು ಇವೆಲ್ಲ ಮಾಡ್ತೀನಿ. ವನಸ್ಪತಿ ಡಾಲ್ಡಾ ಹಾಕೊಂಡ್ರೆ ನನಗೆ ರುಚಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ ನನಗೆ. ಒಳ್ಳೆ ಊಟ ಅಂದರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಅಲ್ಲಿ ಟೇಸ್ಟ್ ಇರುತ್ತೆ, ಒಳ್ಳೆ ಊಟ. ಟೇಸ್ಟ್ ಇದ್ದ ತಕ್ಷಣ ಅದು ಒಳ್ಳೆ ಹೆಲ್ದಿ ಊಟ ಅಂತಲ್ಲ. ಹಳ್ಳಿ ಬಿಟ್ಟು ಬೆಂಗಳೂರು ಬಂದಿರ್ತೀವಿ, ಇಲ್ಲಿ ನಾವು ಮನೇಲಿ ಮಾಡ್ಕೊಳಕ್ಕೆ ಕಷ್ಟ, ಬ್ಯಾಚುಲರ್ಸ್ಗಳು ಹೋಟೆಲ್ ತಿಂತೀವಿ. ಅವಾಗ ಈ ಥರ ಒಬೆಸಿಟಿ ಸಮಸ್ಯೆ ಆಗಿರ್ಬೋದು, ಸ್ಥೂಲಕ ಆಗಿರ್ಬೋದು, ಇನ್ನೂ ಬೇರೆ ಬೇರೆ. ಈಗ ಮನೆಯಲ್ಲಿ ಮಾಡೋ ಊಟ ಕ್ಯಾಲೋರಿ ಕಡಿಮೆ ಇರ್ತವೆ. ಮನೇಲಿ ಏನು ಮಾಡ್ತಾರೆ, ಒಂದು ಸೊಪ್ಪು ತರ್ತಾರೆ, ಸಾಂಬಾರು ಮಾಡ್ತಾರೆ, ಆಯಿಲ್ ಎಲ್ಲ ಜಾಸ್ತಿ ಅಷ್ಟು ಯೂಸ್ ಮಾಡಲ್ಲ ಮನೆಗಳಲ್ಲಿ. ಹೋಟ್ಲಲ್ಲಿ ಏನು ಮಾಡ್ತಾರೆ, ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಗೋಡಂಬಿ ಯೂಸ್ ಮಾಡ್ತಾರೆ. ಗೋಡಂಬಿ ಐ ಕ್ಯಾಲೋರಿ ಇರ್ತದೆ. ಅಲ್ಲಿ ಹಾಕೋ ಐಟಮ್ ಮಸಾಲೆ ಪದಾರ್ಥ ಆಗಿರ್ಬೋದು, ತುಪ್ಪ ಹಾಕ್ತಾರೆ, ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ ಟೇಸ್ಟ್ ಬರಲಿ ಅಂತ. ಆಟೋಮೆಟಿಕ್ಕು ಚಿಕನ್ನು ಕೂಡ ಕ್ಯಾಲೋರಿ ಜಾಸ್ತಿನೇ ಇರುತ್ತೆ, ಮಟನ್ನು ಕೂಡ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಇವೆಲ್ಲ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಮನುಷ್ಯ ದಪ್ಪ ಆಗೇ ಆಗ್ತಾನೆ. ಈಗ ಹೋಟೆಲ್ ಬಿಸ್ನೆಸ್ಸಲ್ಲಿ 30 to 40% ಲಾಭ ಇದೆ ಅಂತ ಹೇಳ್ತಾರೆ, ನಿಜನಾ? ಅಂದ್ರೆ ಅಷ್ಟು ಉಳಿಯುತ್ತಾ? ನಾನು ಹೇಳ್ದಂಗೆ ಎಲ್ಲ ಬಿಸ್ನೆಸ್ಸಲ್ಲೂ ಲಾಭ ಇದೆ. ಒಂದು ಸಣ್ಣ ಬೆಂಕಿಪಟ್ಟಣ ತೊಗೊಂಡ್ರು ಅದಕ್ಕೆ ಇಷ್ಟು ಅಂತ ಲಾಭ ಇದ್ದೇ ಇರುತ್ತೆ. ಲಾಭ ಇಲ್ದಿರೋ ಬಿಸ್ನೆಸ್ ಯಾವುದೂ ಇಲ್ಲ. ಅಂದರೆ ಕಂಪೇರಿಟಿವ್ಲಿ ಬೇರೆ ಬಿಸ್ನೆಸ್ಗೂ 30% 40% ಲಾಭ ಇದೆ ಅನ್ನೋದಕ್ಕಿಂತನೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಬಿರಿಯಾನಿ ಸೇಲ್ ಮಾಡಿದ್ರು ಅದ್ರಲ್ಲಿ ನಂಗೆ 30% ಲಾಭ ಅಂದರೆ 30 ರೂಪಾಯಿ ಸಿಗ್ತದೆ. ಆ 30 ರೂಪಾಯಿ ಅದು ಲಾಭ ಅಲ್ಲ. ಲಾಭ ಅಂದರೆ ಏನಂದರೆ ಖರ್ಚು ಅಂದರೆ ಬರೀ ಮೇಕಿಂಗ್ ಚಾರ್ಜ್. ಅಂದರೆ ಬಿರಿಯಾನಿಗೆ 70 ರೂಪೀಸು ಚಾರ್ಜ್ ಬೀಳುತ್ತೆ ಅಂದ್ಕೊಳ್ಳೋಣ ಒಂದು ಬಿರಿಯಾನಿಗೆ, ಅದನ್ನ ನಾನು 100 ರೂಪಾಯಿಗೆ ಸೇಲ್ ಮಾಡ್ತೀನಿ, ನನಗೆ 30 ರೂಪಾಯಿ ಸಿಕ್ತು. ಆ 30 ರೂಪಾಯಿ ಲಾಭ ಅಲ್ಲ. ಲಾಭ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂದರೆ, ಹುಡುಗರು ಪೇಮೆಂಟ್ಗಳು, ನಮ್ಮದು ಬಾಡಿಗೆ, ಕರೆಂಟ್ ಬಿಲ್ಲು ಇವೆಲ್ಲ ಕಟ್ಟಾಗಿ ಎಷ್ಟು ಬೇಕು ನನಗೆ. ಡೈಲಿ ನನಗೆ ಒಂದು 5,000 ಮೇಂಟೆನೆನ್ಸ್ ಬೇಕು ಅಂದರೆ ತಿಂಗ್ಳಿಗೆ ನನಗೆ 1.5 ಲಕ್ಷ ಬೇಕು. ಇಲ್ಲಿಂದ ಆಚೆಗೆ ಶುರುವಾಗೋದು ಲಾಭ. ಆಮೇಲೆ ನಾನು 30,000 ವ್ಯಾಪಾರ ಮಾಡಿದೆ ಅಂದ್ಕೊಳ್ಳಿ, ನನಗೆ 3,000 ದುಡ್ಡು ಉಳಿತದೆ. ಅದನ್ನು ಕೂಡ ಲಾಭ ಅಲ್ಲ. ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ಒಂದು 4 kg ರೈಸ್ ಉಳ್ಕೊಂಡ್ಬಿಡ್ತು ಅಂದ್ಕೊಳ್ಳಿ, ಎಸ್ಬಿಟ್ಟು ಹೋಗಬೇಕು, ಮತ್ತೆ ಅಲ್ಲೇ ಬಂದಿದ್ದು ಹಂಗೆ ಹೋಗ್ಬಿಡುತ್ತೆ. ಗುರುವಾರ ನಡೆಯೋದಿಲ್ಲ, ಸಾಟರ್ಡೆ ನಡೆಯೋದಿಲ್ಲ, ಮಂಡೇ ಬಿಸ್ನೆಸ್ ನಡೆಯೋದಿಲ್ಲ. ಅಲ್ಲಿಗಾಗೋದು ಕಷ್ಟನೇ. ಮನೆ ಊಟ ಸಿಗುತ್ತದೆ, ಮನೆ ಥರ ಊಟ ಹೋಟೆಲ್ ಸಿಗುತ್ತೆ ಅಂತ ಆಗ್ತಾ ಇದ್ದಾರೆ. ಹೋಟ್ಲಲ್ಲಿ ಯಾಕೆ ಜನಗಳು ಎದುರ್ಕೊಳ್ತಾ ಇದ್ದಾರೆ ಅಂದರೆ, ಊಟ ಮಾಡಿದಾಗ ಹೊಟ್ಟೆ ಬರ್ಸ್ಕೊಳ್ತದೆ. ಅವ್ರು ಮಧ್ಯಾಹ್ನ ಊಟ ಮಾಡಿದ್ರೆ ಸಂಜೆವರೆಗೂ ಅವ್ರು ಡೈಜೆಷನ್ ಆಗಿರಲ್ಲ, ಅನ್ಕಂಫರ್ಟ್ ಫೀಲ್ ಆಗಿರುತ್ತೆ. ಎಲ್ಲೋ ಒಂದು ಹೋಟ್ಲಲ್ಲಿ ಮಧ್ಯಾಹ್ನ ತಿಂತಾರೆ, ಹೆವಿ ಆಯಿಲ್ ಫುಡ್ ತಿಂತಾರೆ, ಅಲ್ಲಿ ಆಯಿಲೆಲ್ಲ ಸಂಜೆವರೆಗೂ ಅವ್ರು ಹೊಟ್ಟೆ ಹಸುವಾಗಲ್ಲ. ಈ ಕಾರಣಕ್ಕೆ ಜನಗಳು ಹೋಟ್ಲು ಕಂಡ್ರೆ ಸ್ವಲ್ಪ ಎದುರ್ಕೊಳ್ತಾರೆ ತುಂಬ ಜನ ಅಲ್ವಾ. ಇನ್ನು ಕೆಲವರು ಬಾಯಿ ರುಚಿಗೋಸ್ಕರ ಅವರು ಯಾವ ಆರೋಗ್ಯನೂ ಬೇಡ ಏನು ಬೇಡ, ನಮ್ಗೆ ಟೇಸ್ಟ್ ಸಿಕ್ಕಿದ್ರೆ ಸಾಕು ಅನ್ನೋರು ತುಂಬ ಜನ ಇದ್ದಾರೆ ಅಲ್ವಾ. ಕಲರು ಬ್ಯಾನ್ ಮಾಡಿದ್ದಾರೆ ಅಂತ ಅನ್ನೋದಕ್ಕಿಂತನೂ ಕೆಲವು ಕಡೆ ಕಲರ್ಗಳು ನೋಡಿರ್ಬೇಕು ನೀವು, ಬರೀ ಎಲ್ಲಿ ಕಬಾಬಲ್ಲಿ ಮಾತ್ರ ಬ್ಯಾನ್ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಫುಡ್ ಐಟಮ್ಗಳೆಲ್ಲ ಬ್ಯಾನ್ ಮಾಡಿಲ್ಲ. ಯಾವುದ್ರಲ್ಲಿ ಬಳಸ್ತಾರೆ ನೀವು ನೋಡಿ, ಆಲ್ಮೋಸ್ಟ್ ಬೇಕ್ರಿಗಳಲ್ಲಿ ಬಿರಿಯಾನಿಗೆಲ್ಲ ಕಲರ್ ಹಾಕ್ತಾನೆ ಇದ್ದಾರೆ. ಹೌದಾ? ಕಬಾಬ್ ಮಾತ್ರ ಬ್ಯಾನ್ ಮಾಡಿದ್ದಾರೆ, ಆಗ್ತಾ ಇಲ್ಲ ಅನ್ಕೊಳ್ಳಿ. ಬಿರಿಯಾನಿಗೆ ಯಾಕೆ ಕಲರ್ ಹಾಕ್ತಾರೆ ಅಂದ್ರೆ ಅದು ರೆಡ್ ಕಲರ್ ಕಾಣಲಿ, ನಟಿ ಸ್ಟೈಲ್ ಬಿರಿಯಾನಿ ಅಂತ ಮಾಡಿದಾಗ ಗ್ರೀನ್ ಕಾಣಲಿ ಅಂತ ಹಾಕೋದು, ಈ ಥರ ಎಲ್ಲ ಮಾಡಿದಾಗ ಅದು ಆರೋಗ್ಯ ಹಾಳಾಗೇ ಆಗುತ್ತೆ. ಅವೆಲ್ಲ ಬ್ಯಾನ್ ಆಗಿಲ್ಲ, ಬರೀ ಕಬಾಬ್ ಮಾತ್ರ ಹಾಕೊಂತ ಇಲ್ಲ, ಬೇರೆವಕ್ಕೆಲ್ಲ ಕಬಾಬು ಮತ್ತೆ ಗೋಬಿ ಮಂಚೂರಿಗೆ ಆಗ್ತಾ ಇದ್ರಿ. ಎಲ್ಲದಕ್ಕೂ ಬ್ಯಾನ್ ಮಾಡಬೇಕು. ಅಂದ್ರೆ ಇವೆಲ್ಲ ಗೊತ್ತಿಲ್ಲ ಜನಗಳಿಗೆ, ಕಲರ್ ಬರಲಿ, ಅಟ್ರಾಕ್ಟಿವ್ ಕಾಣಲಿ ಅಂತ ಕೆಮಿಕಲ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಹೋಟ್ಲಲ್ಲಿ ನಾನು ಹೈ ಕ್ವಾಲಿಟಿ ಮಸಾಲೆ ಹೋಗಿರೋದ್ರಿಂದ ಪ್ಯೂರ್ ವೈಟ್ ಬರುತ್ತೆ ಅಂತ ಕೆಲವ್ರು ಬರ್ತಾರೆ, ಇದೇನು ಬಿರಿಯಾನಿನ ವೈಟ್ ರೈಸ್ ಅಂತ, ಕಲರ್ ಇಲ್ಲ ಏನಿಲ್ಲ, ಇದು ನಾವು ತಿನ್ನಲ್ಲ ನಾವು ಅಂದ್ಬಿಟ್ಟು, ಇದೇನು ಬಿರಿಯಾನಿನ ಅಂದ್ಬಿಟ್ಟು, ಬೇಡ ನಮ್ಮ ಬರೀ ಕಬಾಬ್ ಕೊಡು, ಇಲ್ಲ ಬೇಡಕ್ಕೆ ಬೇಡ ಅಂದ್ಬಿಟ್ಟು ಎಷ್ಟೋ ಜನ ವಾಪಸ್ ಹೋಗ್ತಾರೆ. ಲುಕ್ಗೆ ಟೇಸ್ಟ್ ಮಾಡೋದೇ ಕಲರ್ ಇದ್ದ ತಕ್ಷಣ ಊಟ ಚೆನ್ನಾಗಿರುತ್ತೆ ಅನ್ನೋದು ತಪ್ಪು. ಈಗ ನಮ್ಮದು ಕಬಾಬಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ ಅಂತ ಮಾಡ್ತೀನಿ, ವೈಟ್ ಕಬಾಬ್ ಅಂತ, ಅದ್ರಲ್ಲಿ ಕಲರೇ ಇರೋದಿಲ್ಲ, ಫುಲ್ ವೈಟ್ ಆಗೇ ಇರುತ್ತೆ, ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಬದುಕು ಅಂದರೆ ಏನು? ನಮ್ಮ ಬೆನ್ನಿಂದೆ ನಮ್ಮ ಬಗ್ಗೆ 4 ಜನ ಚೆನ್ನಾಗಿ ಮಾತಾಡೋ ಥರ ಬದುಕ್ತೀವಲ್ಲ, ಅದೇ ನಿಜವಾದ ಬದುಕು, ಒಳ್ಳೆ ಬದುಕು.
ನೀವು ದುಡ್ಡು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ನೀವು ಬಂಗ್ಲೆ ಕಟ್ಟಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಒಂದು ಒಳ್ಳೆ ಬಿಸ್ನೆಸ್ ಕಟ್ಟಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇನ್ನೊಬ್ರ ಕೈಲಿ ಬೆನ್ನಿಂದೇನಾಗಲಿ ಹೇಳ್ಸ್ಕೊಬಾರ್ದು. ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ಹೆಂಡ್ತಿ, ನಮ್ಮ ಮಕ್ಕಳು, ನಮ್ಮ ಅಪ್ಪ ಅಮ್ಮ ಇಷ್ಟು ನಾವು ಚೆನ್ನಾಗಿ ನೋಡ್ಕೊಂಬಿಟ್ರೆ ಆಟೋಮೆಟಿಕ್ ನಾವು ಒಳ್ಳೆಯವರಾಗ್ಬಿಡ್ತೀವಿ ಅಲ್ಲಿಗೆ ಅಲ್ವಾ. ಇನ್ನೊಬ್ರು ಫ್ಯಾಮಿಲಿ ವಿಚಾರಕ್ಕೆ ನಾವು ಹೋಗ್ಬಾರ್ದು. ಮಹೇಶ್ ಅವರೇ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾವು ಕರೆದಿದ್ದಕ್ಕೆ ನೀವು ಬಂದು ನಮ್ಮ ಜೊತೆ ಒಂದು ಎಪಿಸೋಡಲ್ಲಿ ಕೂತ್ಕೊಂಡ್ರಿ. ಅದಲ್ಲದೆ ನಿಮ್ಮ ಬದುಕಿನ ಕಥೆನ ನೀವು ಬಿಚ್ಚಿಟ್ರಿ. ಜೀವನದಲ್ಲಿ ಸೋಲು, ಅವಮಾನ, ಅಪಹಾಸ್ಯ, ನಿಂದನೆಗಳೇ ತುಂಬಿಕೊಂಡಾಗ, ಪ್ರಯತ್ನಕ್ಕೆ ಪ್ರತಿಫಲ ಸಿಗದೆ ಕೈ ಸೋತಾಗ ಛಲ ಬಿಡದೆ ಮರಳಿ ಯತ್ನವ ಮಾಡು ಅನ್ನುವಂತೆ ಪ್ರಯತ್ನಿಸಿ ಗೆದ್ದವರಲ್ಲಿ ಇವತ್ತಿನ ನಮ್ಮ ಅತಿಥಿಗಳು ಕೂಡ ಒಬ್ಬರು. ಇಂಥ ವ್ಯಕ್ತಿತ್ವಗಳನ್ನ ಪರಿಚಯಿಸುವ ಪ್ರಯತ್ನ ನಮ್ಮದು. ಹಾಗಾಗಿ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಆಗುತ್ತೆ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ